ಓಂ ಶಾಂತಿ. ಗುಡ್ ಆಫ್ಟರ್ನೂನ್. ಮಂಗಳಕರಿಯಾಗಿರುವಂತಹ ಶಿವಬಾಬಾ ಸದಾ ಕಲ್ಯಾಣಕಾರಿ, ಸದಾ ಸರ್ವರಿಗೂ ಒಳ್ಳೆಯದನ್ನ ಬಯಸುವಂಥವನು, ಒಳ್ಳೆಯದನ್ನ ಕೊಡುವಂಥವನು. ನಮ್ಮ ಮಕ್ಕಳನ್ನ ಸಾಧನವಾಗಿ ಇಟ್ಕೊಂಡು ಪೂರ್ತಿ ವಿಶ್ವಕ್ಕೆ ತನ್ನ ಶಕ್ತಿಯನ್ನ ಕೊಡುವಂತಹ ಮಹಾನ್ ವಿಭೂತಿ, ಮಹಾನ್ ಶಕ್ತಿ, ಮಹಾನ್ ಸಂಬಂಧಿ ಯಾರು? ಪರಮಾತ್ಮ. ಹಾಗೆ ಮಂಗಳವಾರದಂದು ವಿಶೇಷವಾಗಿ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಿಗೆ, ತನ್ನ ಮಕ್ಕಳಿಗೆ ಜ್ಞಾನದ ಸವಿಯೂಟವನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಭಾನುವಾರ ಅಂತೂ ನಮಗೆ ಅವ್ಯಕ್ತ ಮುರಳಿ ಸಿಕ್ಕಿದೆ. ಆದರೆ ಆ ಅವ್ಯಕ್ತ ಮುರಳಿಯನ್ನ ಸರಳವಾಗಿಸುವಂತ ಒಂದು ಪ್ರಯತ್ನ, ಮನನ, ಚಿಂತನ, ವಿಚಾರ ಸಾಗರ ಮಂಥನವನ್ನ ಮಾಡಿ ಆ ವಿಧಿವಿಧಾನವನ್ನ ಅಥವಾ ಅರ್ಥವನ್ನ ನಾವು ಹೇಗೆ ತಿಳ್ಕೊಳ್ಬೇಕು, ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ಕಾರ್ಯದಲ್ಲಿ ತರಬೇಕು ಅಂತ ಭಗವಂತ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಈ ಮುರಳಿಯ ಒರಿಜಿನಲ್ ಡೇಟ್ 3 ಫೆಬ್ರವರಿ 2002. ಇಲ್ಲಿ ನಮ್ಮೆಲ್ಲರ ತಂದೆ ಭಗವಂತ ಯಾವ ಆತ್ಮಿಕ ಜನ್ಮವನ್ನ ನಮಗೆ ಕೊಟ್ಟಿದ್ದಾರೋ, ಪಾಲನೆಯನ್ನ ಕೊಟ್ಟಿದ್ದಾರೋ, ಶಿಕ್ಷಣವನ್ನ ಕೊಟ್ಟಿದ್ದಾರೋ, ಸರಿ ತಪ್ಪನ್ನ ಏನು ತಿಳಿಸಿದಾರೋ, ಈಗ ಮಕ್ಕಳ ಮನೋಸ್ಥಿತಿ ಸಮಯದ ಅನುಸಾರ ಮಾಡಬೇಕಾದಂತ ಪಾತ್ರದ ಅನಿವಾರ್ಯತೆ, ಅದಕ್ಕೆ ತಕ್ಕ ಹಾಗೆ ಮಕ್ಕಳು ಎಷ್ಟರ ಮಟ್ಟಿಗೆ ರೆಡಿಯಾಗಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಭಗವಂತ ಹೇಳ್ತಾರೆ, ಲಕ್ಷ್ಯ ಮತ್ತು ಲಕ್ಷಣವನ್ನ ಸಮಾನ ಮಾಡಿ ಅಂತ. ಹಾಗೆ ಲಕ್ಷ್ಯ ಏನು, ಲಕ್ಷಣ ಏನು? ಇವಾಗ ನಿಮ್ಮ ಮಕ್ಕಳನ್ನ MBBS ಮಾಡಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಲಕ್ಷ್ಯ ಇಟ್ಕೊಂಡಿದ್ದೆ ಆದರೆ ಆ ಮಕ್ಕಳನ್ನ ಆರಂಭದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಅಡ್ಮಿಷನ್ ಮಾಡಬೇಕಾಗ್ತದೆ. ಸರಿ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಲಕ್ಷ ಗಟ್ಟಲೆ ಫೀಸು ಕೂಡ ಇರ್ತದೆ. ಆ ಫೀಸನ್ನ ಕಟ್ಲಿಕ್ಕೆ ನಿಮ್ಮ ಹತ್ರ ಏನಿರ್ಬೇಕು? ಅಷ್ಟು ಹಣ ಸಂಪಾದನೆ ಇರಬೇಕಲ್ವಾ? ಮೊದಲೇ ಸಾಲದಲ್ಲಿ ಇರ್ತೀರಾ. ಈಗ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಕಿದಿರಿ, ಸರಿ. ಮುಂದೆ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ ಎಲ್ಲ ಅದೇ ರೀತಿಯಲ್ಲಿ ನೀವೇನ್ ಮಾಡಬೇಕಾಗ್ತದೆ? ಅವರಿಗೆ ಶಿಕ್ಷಣವನ್ನ ಕೊಡಬೇಕಾಗ್ತದೆ. ಸರಿ, ಹೆಣ್ಣು ಮಕ್ಕಳಿಗೆ ನೀವು ಈ ರೀತಿ ಶಿಕ್ಷಣವನ್ನ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಗಂಡು ಮಕ್ಕಳಿಗೆ ಕೊಟ್ಟಿದ್ದಿದ್ರೆ ಸರಿ, ಅವ್ರು ದೊಡ್ಡವರಾದ ಮೇಲೆ ಸಂಪಾದನೆ ಮಾಡಿಬಿಟ್ಟು ನಿಮ್ಗೆ ವಾಪಸ್ ಕೊಡಬಹುದು ಹೇಳುವಂತ ಒಂದು ಕಾರಣ ಇರಬಹುದು. ಹೆಣ್ಣು ಮಕ್ಕಳಿಗೆ ನೀವು ಈ ಶಿಕ್ಷಣವನ್ನ ಕೊಟ್ಬಿಟ್ಟು ಏನಾಗ್ತದೆ ಅಂತಂದ್ರೆ, ಮುಂದೆ ನಮ್ಮ ಮಗಳು ಡಾಕ್ಟರ್ ಆದ್ಮೇಲೆ ಬರುವ ಅಳಿಯಾನು ಡಾಕ್ಟರ್ ಆಗ್ಬಿಟ್ಟು ಬರ್ಬೇಕಾ? ಅವಾಗ ಅವರು ಶ್ರೀಮಂತ ಮನೆ ಹುಡುಗನೇ ಇರ್ಬೇಕಾ? ಅದಕ್ಕೆ ತಕ್ಕ ಹಾಗೆ ನೀವೇನ್ ಮಾಡ್ಬೇಕಾಗ್ತದೆ? ವರದಕ್ಷಿಣೆಯನ್ನ ಕೊಟ್ಟು ಒಳ್ಳೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಕೊಡ್ಬೇಕಾಗ್ತದೆ. ಅದಕ್ಕೆ ತಕ್ಕ ಹಾಗೆ ಉಡುಗೊರೆ ಕೊಡಬೇಕಾಗ್ತದೆ. ಹಾಗಿದ್ರೆ ಅದೆಲ್ಲ ಖರ್ಚನ್ನು ಯಾರು ನೋಡ್ಕೊಳ್ಬೇಕು? ಯಾರು ಸಂಪಾದನೆ ಮಾಡಬೇಕು? ಆ ಸಮಯದಲ್ಲಿ ಯಾರು ಖರ್ಚು ಮಾಡಬೇಕು? ಆ ಲಕ್ಷ್ಯ ಇದೆ. ನಿಮ್ಮ ಮಕ್ಕಳನ್ನ ಉನ್ನತ ಶಿಕ್ಷಣದ ಕಡೆ ಕರ್ಕೊಂಡು ಹೋಗ್ಬೇಕು, ಒಳ್ಳೆ ಮನೆಯಲ್ಲಿ ಅವರಿಗೆ ಮದುವೆ ಮಾಡಿಕೊಡ್ಬೇಕು ಹೇಳುವಂತ ಭವಿಷ್ಯದ ಲಕ್ಷ್ಯ ಇದ್ರೆ, ಮುಂದೆ ಬರುವಂತ ಆ ಖರ್ಚಿಗೆ ಸಂಪಾದನೆಯನ್ನ ಈಗಲೇ ಮಾಡ್ಬೇಕಲ್ವಾ? 60 ವರ್ಷ ಆದ್ಮೇಲೆ 70 ವರ್ಷ ಆದ್ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಲೌಕಿಕ ಜೀವನದಲ್ಲೂ ಕೂಡ ಮುಂದೆ ಹೋಗ್ತಾ ಹೋದಾಗೆ ಖರ್ಚುಗಳು ಜಾಸ್ತಿ ಆಗ್ತವೆ ಆತ್ಮೀಯರೇ. ದಾನ ನೀವು ಯಾವಾಗ್ಲಾದ್ರೂ ಮಾಡ್ಬೋದು, ಬೇರೆ ಕೊಡೋದು ಯಾವಾಗ ಬೇಕಾದ್ರೂ ಮಾಡ್ಬೋದು, ನಿಮ್ ಕೈಲಿ ಹಣ ಇದ್ರೆ. ಹಣನೇ ಇಲ್ಲ ಅಂತಂದ್ರೆ ಸಮಸ್ಯೆಗಳು ಬಂದೇ ಬಿಡ್ತಾವೆ. ಆ ಸಮಯದಲ್ಲಿ ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡ್ಬೇಕಾಗತ್ತೆ. ನಿಮ್ಮತ್ತೆ ಹಣ ಇಲ್ಲ ಅಂದ್ರೆ ನೀವು ಸಾಲವನ್ನ ಮಾಡಬೇಕಾಗ್ತದೆ. ಅಂದ್ರೆ ಒಂದು ಆತ್ಮ ಒಂದು ಶರೀರದಲ್ಲಿ ಬಂದಾಗ ತನ್ನ ಜೀವನದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ತಾನು, ತನ್ನ ಕುಟುಂಬ, ತನ್ನ ಪರಿವಾರ, ಮಕ್ಕಳು, ಪತ್ನಿ, ತಂದೆ ತಾಯಿ ಯಾರ್ಯಾರು ಇದ್ದಾರೆ ಅವರು ಹೇಗೆ ಚೆನ್ನಾಗಿರಬೇಕು ಹೇಳುವಂತ ಯೋಚನೆಯನ್ನ ಮಾಡಿ ಅದಕ್ಕೆ ತಕ್ಕಾಗಿ ಹಣ ಸಂಪಾದನೆಯನ್ನ ಮಾಡ್ತಾರೋ, ಅದಕ್ಕೆ ತಕ್ಕಾಗಿ ಹಗಲು ರಾತ್ರಿ 15 ಗಂಟೆ 16 ಗಂಟೆ ಸಂಪಾದನೆಯನ್ನ ಮಾಡ್ತಾರೋ, ಅದೇ ರೀತಿ ಮಕ್ಕಳೇ ಯೋಚನೆ ಮಾಡಿ, ಈ ಒಂದು ಜನ್ಮದಲ್ಲಿ ನೀವು 5,000 ವರ್ಷಕ್ಕೆ ಬೇಕಾಗಿರುವಂತ ಎಲ್ಲ ಸಂಪಾದನೆ ಮಾಡೋ ಸಮಯ ಆಯಿತು. ಇದರಲ್ಲಿ ಏನಾಗಿದೆ, ವರ್ತಮಾನ ಸಮಯದಲ್ಲಿ 63 ಜನ್ಮದ 2,500 ವರ್ಷದ ಸಾಲ ನಿಮ್ ಕೈಲಿದೆ. ಯಾರು ಮಾಡಿರೋದು? ನಿಮ್ ಮನೆಯವರು, ಮಕ್ಕಳು, ಅಪ್ಪ ಅಮ್ಮ ಅಲ್ಲ, ನೀವೇ ಮಾಡಿದ್ದು 63 ಜನ್ಮದಿಂದ. ಮುಂದೆ ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಕೈ ಎತ್ತೀರಲ್ಲ, ಕಿರೀಟ ಬೇಕು ಅಂತ ಹೇಳ್ತಿರಲ್ಲ, ಸಿಂಹಾಸನ ಬೇಕು ಅಂತ ಹೇಳ್ತಿರಲ್ಲ, ಅಂದ ಮೇಲೆ ಅಲ್ಲಿ ಅಷ್ಟೆಲ್ಲ ನಿಮಗೆ ಸಾಧನಗಳು ಪಂಚತತ್ವಗಳಿಂದ ಪ್ರಕೃತಿಗಳಿಂದ ಸಿಗಬೇಕು. ಅಲ್ಲಿರುವಂತ ಮನುಷ್ಯಾತ್ಮರು ನಿಮ್ಮ ಪ್ರಜೆಗಳಾಗಬೇಕು, ನಿಮ್ಮ ನೌಕರರಾಗಬೇಕು, ನಿಮ್ಗೆ ಗೌರವವನ್ನು ಕೊಡಬೇಕು, ಪ್ರೀತಿ ಕೊಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪೇಮೆಂಟ್ ಅನ್ನ ನೀವು ಈಗಲೇ ಮಾಡಬೇಕಾಗ್ತದೆ. ಒಂದು ವೇಳೆ ನೀವು ಪೇಮೆಂಟ್ ಈಗ ಮಾಡದಿದ್ರೂ ಪರವಾಗಿಲ್ಲ, ಆವಾಗ ಪೇಮೆಂಟ್ ಮಾಡಬೇಕು ಅಂತಂದ್ರೆ ಸಂಪಾದನೆ ಈಗಲೇ ಮಾಡಬೇಕಾಗ್ತದೆ. ಇದೇ ಜನ್ಮದಲ್ಲಿ ಮಾಡಬೇಕಾಗ್ತದೆ, ಈಗಲೇ ಮಾಡಬೇಕಾಗ್ತದೆ. ಕಾರಣ ಏನು ಅಂತಂದ್ರೆ ಮಕ್ಕಳೇ, ಮುಂದಿನ ಸ್ವಲ್ಪ ದಿನಗಳಲ್ಲಿ ಪ್ರಪಂಚದಲ್ಲಿ ವಿನಾಶ ಆರಂಭ ಆದಾಗ ಅವಾಗ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ವಯಸ್ಸಾಯ್ತು, BP ಬಂದಿದೆ, ಶುಗರ್ ಬಂದಿದೆ, ಕಣ್ಣು ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಅವಾಗ ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಖರ್ಚುಗಳು ಮಾತ್ರ ಬರ್ತಾ ಇರ್ತವೆ. ಮಗಳ ಮದುವೆ ಅಂತೆ, ಮಗನ ಶಿಕ್ಷಣ ಅಂತೆ, ಆಮೇಲೆ ಅವರಿಗೆ ಬಾಳಂತನ ಅಂತೆ, ಹಬ್ಬಗಳಿಗೆ ಗಿಫ್ಟ್ಗಳನ್ನು ಕೊಡಬೇಕು, ಅದರ ಮಧ್ಯದಲ್ಲಿ ಕಾಯಿಲೆಗಳು, ಖರ್ಚುಗಳು ಎಲ್ಲೂ ನಿಲ್ಲೋದಿಲ್ಲ ಆತ್ಮೀಯರೇ. ಹಾಗೆ ಸೂರ್ಯವಂಶಿಗಳಾಗಬೇಕು, ಸತ್ಯುಗದಲ್ಲಿ ಬರಬೇಕು, ದೇವತೆಗಳಾಗಬೇಕು, ಭವಿಷ್ಯದಲ್ಲಿ ಎಲ್ಲರಿಗೂ ದಾನವನ್ನ ಕೊಡಬೇಕು, ಪಂಚತತ್ವ ಸಹಿತ ಪ್ರಕೃತಿ ಸಹಿತ ಸರ್ವ ಆತ್ಮರಿಗೆ ಪರಮಾತ್ಮನ ಶಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತರಾಗಬೇಕು ಅಂತಂದ್ರೆ ಅವರು ನಿಮ್ಮ ಎದುಗಡೆಗೆ ಬಂದಾಗ ಅವರಿಗೆ ಬೇಕಾಗಿರುವುದನ್ನು ಕೊಡುವುದಕ್ಕೆ ಎಲ್ಲಾ ರೀತಿಯ ಖಜಾನೆಗಳು ನಿಮ್ಮ ಹತ್ರ ಇರಬೇಕಾಗ್ತದೆ. ಒಂದು ದಿನದ ಮದುವೆ ಮಾಡಬೇಕು ಅಂದ್ರೆ ಎಷ್ಟು ತಿಂಗಳ ಮೊದಲಿಂದ ರೆಡಿ ಮಾಡ್ತೀರಾ? ಒಂದು ವಾರ ಹಿಂದೆ ಫೋನ್ ಮಾಡಿದ್ರೆ ನಮ್ಮ ಅಕ್ಕಂದಿರು ಏನ್ ಹೇಳ್ತಾರ ಗೊತ್ತಾ? ಅಣ್ಣವ್ರೆ ಸಾರಿ, ಏನು ದಸರಾ ಹಬ್ಬಕ್ಕೆ ನಾವು ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ, ದಸರಾ ಹಬ್ಬಕ್ಕೆ ಇನ್ನೂ 1 ವಾರ ಇದೆ, ಆವಾಗಿಂದ ಇವ್ರದ್ದು ಕ್ಲೀನಿಂಗ್ ಸ್ಟಾರ್ಟ್ ಆಗ್ತದೆ ಅಲ್ವಾ? ಮತ್ತೆ 10 ದಿವಸ ಮತ್ತೆ ದಸರಾ ಹಬ್ಬ ಆಚರಣೆ ಮಾಡ್ಬೇಕು, ಮನೆಗೆ ಪೇಂಟ್ ಮಾಡ್ಬೇಕು, ಗೊಂಬೆ ರೆಡಿ ಮಾಡ್ಬೇಕು, ಟೋಲಿ ರೆಡಿ ಮಾಡ್ಬೇಕು, ಸ್ವೀಟ್ ರೆಡಿ ಮಾಡ್ಬೇಕು, ಇಷ್ಟೆಲ್ಲಾ ಕೆಲಸ ವರ್ಷಕ್ಕೆ ಒಂದು ಹಬ್ಬಕ್ಕೆ. ಹಾಗೆ 5,000 ವರ್ಷದ ನಿಮ್ಮ ಜವಾಬ್ದಾರಿ ಯಾವ ಲೆಕ್ಕನೂ ಇಲ್ವಾಗಿದ್ರೆ ಅದರ ಬಗ್ಗೆ ಸೀರಿಯಸ್ನೆಸ್ ಇಲ್ವಾ ನಿಮಗೆ? ಅದನ್ನು ಮಾಡಬೇಕು ಹೇಳುವಂತ ಆಸಕ್ತಿ ಮನೋಭಾವ ಇನ್ನು ನಿಮ್ಮ ಮನಸ್ಸಿಗೆ ಬಂದಿಲ್ವಾ ಅಂತ ಭಗವಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಸಂಪಾದನೆ ಮಾಡ್ಲಿಕ್ಕೆ ನಿಮ್ಗೆ ಸಮಯ ಎಷ್ಟಿದೆ ಈಗ? ಅದನ್ನು ಯಾವಾಗ ಮಾಡ್ಕೊಳ್ಬೇಕು? ಮುಂದಿನ ತಿಂಗಳು ಮಾಡ್ಕೊಳ್ತೀವಿ ಅಂತ ಹೇಳ್ತೀರಾ? ಭವಿಷ್ಯದಲ್ಲಿ ಮಾಡ್ಕೊಳ್ತೀವಿ ಅಂತ ಹೇಳ್ತೀರಾ? ಹೀಗೆ ದಸರಾ ಬಂತು, ದೀಪಾವಳಿ ಬಂತು, ನ್ಯೂ ಇಯರ್ ಬಂತು, ಶಿವರಾತ್ರಿ ಬಂತು, ರಕ್ಷಾಬಂಧನ ಬಂತು, ರಾಮನವಮಿ ಬಂತು ಅಂತ ಬಿಟ್ಟು ಹಬ್ಬಗಳ ಹೆಸರಿನಲ್ಲಿ ಸಮಯವನ್ನ ಸಂಕಲ್ಪವನ್ನ ವ್ಯರ್ಥ ಮಾಡಿಕೊಂಡು ಅಂತಿಮದಲ್ಲಿ ಪರೀಕ್ಷೆ ಬಂದಾಗಳೋ ಅಂತ ಹೇಳ್ತೀರಾ? ಚೆಕ್ ಮಾಡ್ಕೊಳ್ಳಿ. ವರ್ತಮಾನ ಸಮಯದಲ್ಲಿ ಸತ್ಯುಗಕ್ಕೆ ಹೋಗ್ಲಿಕ್ಕೆ ಅಷ್ಟೆಲ್ಲ ಜನರಿಗೆ ನೀವು ಪರಮಾತ್ಮನ ಶಕ್ತಿಯನ್ನು ಕೊಡಬೇಕು ಅಂತಂದ್ರೆ ಕೊಡಲಿಕ್ಕೆ ಆ ಶಕ್ತಿಗಳು ನಿಮ್ಮಲ್ಲಿ ಎಷ್ಟು
ಜಮಾ ಆಗಿದಾವೆ. ಯಾರು ಕೊಡ್ತಾರೆ ಮಕ್ಕಳೇ? ನೀವು ಲೌಕಿಕದಲ್ಲಿ ಹೋಗ್ಬಿಟ್ಟು ಜಾಬ್ ಮಾಡಿಬಿಟ್ಟು ಇಂಜಿನಿಯರಿಂಗ್ ಮಾಡಿಬಿಟ್ಟು ಏನು ಸಂಪಾದನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಭಗವಂತ ಸ್ಪಷ್ಟವಾಗಿ ಹೇಳ್ತಾರೆ, ಇವತ್ತು ಸರ್ವ ಖಜಾನೆಯ ಮಾಲೀಕ ತನ್ನ ಖಜಾನೆಯಿಂದ ಸಂಪನ್ನ ಮಕ್ಕಳನ್ನು ನೋಡ್ತಿದಾರಂತೆ. ನಿಮಗೆ ಆ ಒಂದು 84 ಜನ್ಮಕ್ಕೆ ಬೇಕಾಗಿರುವಂತ ಎಲ್ಲ ಖಜಾನೆಗಳನ್ನ ನಾನೊಬ್ನೇ ಕೊಡ್ತೇನೆ. ಬೇರೆ ಎಲ್ಲೂ ನೀವು ಹೋಗಬೇಕಾದಂತ ಅವಶ್ಯಕತೆ ಇಲ್ಲ. ಇಲ್ಲಿರುವಂತ ನಿಮ್ಮ ನೆಕ್ಲೆಸ್ ಆಗ್ಲಿ, ಬಟ್ಟೆ ಆಗ್ಲಿ, ರೇಷ್ಮೆ ಸೀರೆಗಳಾಗ್ಲಿ, ಬಿಲ್ಡಿಂಗ್ ಆಗ್ಲಿ, ಯಾವುದೇ ವಸ್ತುವನ್ನ ಮುಂದಿನ ಜನ್ಮಕ್ಕೆ ನೀವು ತೆಗೆದುಕೊಂಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ಮೇಲೆ ಇನ್ನು ಸತ್ಯುಗಕ್ಕೆ ಎಲ್ಲಿಂದ ತಗೊಂಡು ಹೋಗ್ತೀರಿ ನೀವು? ತೆಗೆದುಕೊಂಡು ಹೋಗುವಂಥದ್ದು ಯಾವುದು? ಆಧ್ಯಾತ್ಮಿಕವಾಗಿ ಆತ್ಮಿಕವಾಗಿ ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟು ಈಶ್ವರಿಯ ಸೇವೆಯನ್ನ ಮಾಡುವುದರ ಮೂಲಕ ವಿಶ್ವ ಪರಿವರ್ತನೆ ಮಾಡಲಿಕ್ಕೆ ಭಗವಂತನ ಕೈಯಲ್ಲಿ ಎಷ್ಟು ನೀವು ನಿಮಿತ್ತ ಸಾಧನವಾಗಿದ್ದೀರೋ ಆ ಕರ್ಮದ ಫಲ ನಿಮ್ಮ ಅಕೌಂಟಲ್ಲಿ ಜಮಾ ಆದಾಗ ಆ ಹಣದಿಂದ, ಆ ಸಂಪಾದನೆಯಿಂದ, ಆ ಲಾಭದಿಂದ ಏನ್ ಮಾಡ್ಬೋದು? ಸಾಲ ಮಾಡಿರೋ ಎಲ್ಲರಿಗೂ ಪೇಮೆಂಟ್ ಅನ್ನ ಮಾಡಬಹುದು. ಭವಿಷ್ಯ ನೀವೇನು ಸೇವೆಯನ್ನು ಪಡ್ಕೊಳ್ಬೇಕು ಅದರ ಪ್ರತಿ ಈಗಲೇ ಪೇಮೆಂಟ್ ಅನ್ನು ಮಾಡಬಹುದು. ಹಾಗಿದ್ರೆ ಮಕ್ಕಳೇ, ಇವತ್ತು ಎಲ್ಲ ಖಜಾನೆಯನ್ನ ಕೊಡಲಿಕ್ಕೆ ಭಗವಂತ ರೆಡಿ ಇದ್ದಾರೆ. ಸಾಗರ ರೂಪದಲ್ಲಿ ಇದ್ದಾರೆ. ಎಷ್ಟು ಬೇಕಾದ್ರೂ ಸ್ವೀಕಾರ ಮಾಡಬಹುದು, ಎಷ್ಟು ಬೇಕಾದ್ರೂ ಅನುಭವಿಸಬಹುದು, ಎಷ್ಟು ಬೇಕಾದ್ರೂ ದಾನ ಕೊಡಬಹುದು. ಚಾವಿ ಕೊಟ್ಟೆ ಬಿಟ್ಟಿದ್ದಾರೆ, ಬೀಗ ಇಲ್ಲವೇ ಇಲ್ಲ, ಗೇಟ್ ಹಾಕೇ ಇಲ್ಲ. ಎಷ್ಟು ಬೇಕಾದ್ರೂ ಕೊಡಿ, ಅದ್ರಲ್ಲಿ ಬೇಕಾದ್ರೆ ಮುಳುಗು ಬಿಟ್ಟು ಇದೆ, ಏನ್ ತೊಂದರೆ ಇಲ್ಲ, ನಿಮಗೆ ಯಾರನ್ನು ಕೂಡ ಹಿಡಿದಿಡೋದಿಲ್ಲ. ಹೇಗೆ ಒಂದು ಮಗುಗೆ ಅವರ ತಂದೆಯ ಮನೆಯಲ್ಲಿ ಯಾವ ರೂಮ್ನಲ್ಲಿ ಹೋಗ್ಲಿಕ್ಕೂ ಕೂಡ ಅವನು ಪರ್ಮಿಷನ್ ತಗೊಳ್ಬೇಕಾದಂತ ಅವಶ್ಯಕತೆ ಇಲ್ಲ, ಹೌದಾ? ಮನೆಯಲ್ಲಿರುವಂತ ಯಾವುದೇ ವಸ್ತುವನ್ನ ಅವನು ತೆಗೆದುಕೊಳ್ಬೇಕು ಅಂತಂದ್ರೆ ಯಾರನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಯೋಗ್ಯವಾಗಿರುವಂತ ಮಗು ತನ್ನ ತಂದೆಯ ಪ್ಯಾಂಟ್ನಲ್ಲಿ ಕೈ ಹಾಕ್ಬಿಟ್ಟು ಪರ್ಸ್ ತೆಗೆದ ಹಣವನ್ನು ಕೂಡ ಏನ್ ಮಾಡ್ಬಿಡ್ತದೆ? ತೆಗೆದು ಬಿಡುತ್ತದೆ. ಪತ್ನಿಯಾದವಳು ಕೂಡ ಹಣ ತಗೊಳ್ಬೇಕು ಅಂತಂದ್ರೆ ಪತಿಯನ್ನು ಕೇಳಬೇಕಾಗ್ತದೆ. ಅಷ್ಟು ಸಣ್ಣವಾದಂತ ಒಂದು ಮಗು ತಂದೆ ಅಧಿಕಾರವನ್ನ ಕೊಟ್ಟಿದ್ದೇ ಆದರೆ, ತಂದೆಗೆ ಪ್ರೀತಿ ಪಾತ್ರನಾಗಿರುವಂತ ಮಗುವಾಗಿದ್ರೆ ಅಷ್ಟು ಪರ್ಮಿಷನ್ ಅನ್ನ ತಂದೆ ಕೊಡ್ತಾರೆ. ಹಾಗೆ ಪರಮಾತ್ಮ ನಿಮ್ಗೆ ಆ ಪರ್ಮಿಷನ್ ಅನ್ನ ಕೊಟ್ಟಾಗ ಆ ಒಂದು ಸಂಪಾದನೆಯನ್ನ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ನೀವು ಜಮಾ ಮಾಡ್ಕೊಂಡಿದ್ದೀರಿ, ಎಷ್ಟು ಸಂಪನ್ನರಾಗಿದ್ದೀರಿ? ಈಗ ಪ್ರಶ್ನೆ, ಬಾಬಾ ನಾವು ಸಂಪನ್ನರಾಗಿದ್ದೀವಿ ಅಂತ ಹೆಂಗ್ ಗೊತ್ತಾಗತ್ತೆ? ಸರಿ, ಹೊಸ ಮನೆ, ಹೊಸ ಕಾರು, ಎಲ್ಲಾ ಸಾಧನಗಳು ಇದ್ದಾವೆ ಅಂತಂದ್ರೆ ಮನೆಯಲ್ಲಿ ಏನು ಬೇಕು ಅಂತ ಕೇಳಬೇಕಾದಂತ ಅವಶ್ಯಕತೆ ಇರೋದಿಲ್ವಲ್ಲ. ಗಂಟ್ಲ ಪೂರ್ತಿ ತಿಂದುಬಿಟ್ಟಿದ್ದೀರಾ, ಅಲ್ಲಿ ಹಾಕ್ಲಿಕ್ಕೆ ಏನು ಜಾಗನೇ ಇಲ್ಲ. ಎದುರುಗಡೆಗೆ ಎಷ್ಟು ವೆರೈಟಿ ಐಟಮ್ ಇದ್ದೂ ಕೂಡ ಬೇಕು ಅಂತ ಅನ್ಸೋದಿಲ್ಲಲ್ವಾ? ಹಾಗೇನೆ ಇಲ್ಲಿ ಭಗವಂತ ಹೇಳ್ತಾರೆ, ಸದಾ ಪ್ರಾಪ್ತಿ ಸ್ವರೂಪ ತೃಪ್ತ ಆತ್ಮ. ಯಾವುದನ್ನು ಬೇಕು ಹೇಳುವಂತ ಇಚ್ಛೆ ಆ ಆತ್ಮನಿಗೆ ಮನಸ್ಸಿನಲ್ಲಿ ಇರೋದಿಲ್ಲ. ಹಾಗಂತ ಅವ್ರಿಗೆಲ್ಲಾನು ಸಿಕ್ಕಿಬಿಟ್ಟಿದೆ ಅಂತ ಅರ್ಥ ಅಲ್ಲ ಆತ್ಮೀಯರೇ. ಕೆಲವೊಂದು ಸಾಧನಗಳು ಅವನ ಮನೇಲಿ ಇಲ್ಲದೇ ಇರಬಹುದು, ಬಡತನದಲ್ಲಿ ಇರಬಹುದು ಸ್ಥೂಲವಾಗಿ. ಆದರೆ ತನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಇಡೋದರ ಮೂಲಕ ಪರಮಾತ್ಮನ ಸೇವೆಯ ಫಲದಿಂದ, ಆಧ್ಯಾತ್ಮಿಕ ರಸದಿಂದ, ಆಧ್ಯಾತ್ಮಿಕ ಖುಷಿಯಿಂದ, ಆಶೀರ್ವಾದದಿಂದ ಆತ್ಮ ಇಷ್ಟು ತೃಪ್ತವಾಗಿರ್ತದೆ ಅಂತಂದ್ರೆ ಆತ್ಮೀಯರೇ, ಶಾರೀರಿಕವಾಗಿ 3 ಹೊತ್ತು ಗಂಜಿ ಕೊಟ್ಟರು ಕೂಡ ಖುಷಿಯಾಗಿ ತಿಂತಾ ಇರ್ತಾನೆ ಆತ್ಮ. ಯಾಕೆ? ಮಾನಸಿಕವಾಗಿ ನೆಮ್ಮದಿ ಇದ್ದಾನೆ. ಮನಸ್ಸಿನಲ್ಲಿ ಶಾಂತಿ ಇಲ್ಲದೇನೆ 36 ವೆರೈಟಿ ಊಟ ಕೊಟ್ಬಿಟ್ಟು ಮೈ ಮೇಲೆ ಪೂರ್ತಿ 5 ಕೆಜಿ ಬಂಗಾರ ಹಾಕೊಂಡು ಕೂಡ ಏನು ಪ್ರಯೋಜನ ಇಲ್ಲ. ಆತ್ಮ ಒಳಗಡೆಯಿಂದ ಸಂತುಷ್ಟವಾಗಿರೋದಿಲ್ಲ. ಈಶ್ವರಿಯ ಕಾರ್ಯ, ಭಗವಂತನ ಆಶೀರ್ವಾದ, ಜಮಾದ ಖಾತೆ, ಸಂಬಂಧ ಸಂಪರ್ಕದಲ್ಲಿ ಎಲ್ಲರ ಜೊತೆಗೆ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಸಂಬಂಧ, ಸ್ನೇಹ, ನನ್ನತನ, ನನ್ನವರು ಹೇಳುವಂತ ಭಾವನೆ, ನಿಷ್ಕಲ್ಮಶವಾದಂಥ ನಿಸ್ವಾರ್ಥವಾದ ಭಾವನೆಯ ಸೇವೆ, ಆ ಸೇವೆಯ ಫಲದಿಂದ ಎದುರುಗಡೆ ಆತ್ಮಗಳ ಜೊತೆಗೆ ಸಿಗುವಂತ ಸತ್ಯವಾದಂಥ ಆಶೀರ್ವಾದ, ಇದರಿಂದ ಅವನ ಮನಸ್ಸು ಹೇಳುವಂತ ಹೊಟ್ಟೆ ಇಷ್ಟು ತುಂಬೋಗಿರ್ತದೆ ಅಂತಂದ್ರೆ ಮತ್ತೆ ಬೇರೆ ಯಾರಿಂದನೂ ಕೂಡ ಏನು ಸುಖ ಪಡಬೇಕು ಅಂತ ಮನಸ್ಸು ಹೊರಗಡೆ ಹೋಗಬೇಕು ಅಂತ ಅನ್ಸೋದಿಲ್ಲ. ಸೇವೆಯ ಕ್ಷೇತ್ರನೇ ಇರಬಹುದು, ಪುರುಷಾರ್ಥದ ಕ್ಷೇತ್ರನೇ ಇರಬಹುದು, ಸಾಧನೆ ಕ್ಷೇತ್ರನೇ ಇರಬಹುದು,
ಬೇರೆ ಯಾರಿಗೂ ಹೋಲಿಕೆ ಮಾಡ್ಕೊಳ್ದೇನೆ ಭಗವಂತ ನನಗೆ ಹೇಳಿದರೆ ನಾನು ಮಾಡಬೇಕು. ನಾನು ತೃಪ್ತ ಆತ್ಮ. ಸ್ಥೂಲವಾಗಿ ನನ್ನ ಹತ್ರ ಎಷ್ಟಿದೆ ಹೇಳುವಂಥದ್ದನ್ನ ಅವರೆಂದೂ ಕಂಪ್ಯಾರಿಸನ್ ಮಾಡೋದಿಲ್ಲ. ಯಾಕಂದ್ರೆ ಸ್ಥೂಲವಾಗಿ ಏನಿದೆಯೋ ಅದ್ಯಾವುದು ನನ್ನದು ಅಲ್ಲ. ಯಾವುದೂ ನನ್ನದಲ್ಲ, ನಾನ್ಯಾರು? ಆತ್ಮ. ಅದನ್ನೇ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಾವು ಆಧ್ಯಾತ್ಮಿಕತೆಯಲ್ಲಿ ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ, ಭಗವಂತ ಏನ್ ಮಗು, ಬಿಲ್ಡಿಂಗ್ ಇಲ್ಲ, ಕಾರ್ ಇಲ್ಲ, ಫ್ರಿಡ್ಜ್ ಇಲ್ಲ, ಬಟ್ಟೆ ಇಲ್ಲ, ಇಲ್ಲ ಇಲ್ಲ ಹೇಳೋದಲ್ಲಿ ಬಿಜಿ ಆಗ್ತೀವಿ. ನಿರಾಕಾರವನ್ನು ಏನು ಕೊಡ್ತಾ ಇದ್ದಾನೆ ಅದನ್ನು ಅನುಭವಿಸೋದಲ್ಲಿ ನಾವು ಬ್ಯುಸಿ ಆಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಸದಾ ಪ್ರಾಪ್ತಿ ಸ್ವರೂಪ. ಅಂದ್ರೆ ಆ ತಾಯಿಯ ಮಡಿಲಲ್ಲಿ ಪರಮಾತ್ಮ ಕೊಡುವಂತ ಶಾರೀರಿಕ ಮಾನಸಿಕ ಆಹಾರವನ್ನ ನಿರಂತರವಾಗಿ ತೆಗೆದುಕೊಳ್ತಾ ಏನು ಕೊಟ್ಟಿದ್ದಾರೆ ತಪ್ತ. ಬೆಳಿಗ್ಗೆ ಏನ್ ತಿಂಡಿ ಕೊಟ್ಟಿದ್ದಾರೆ? ಖುಷ್. ಮಧ್ಯಾಹ್ನ ಏನು ಕೊಟ್ಟಿದ್ದಾರೆ? ಖುಷ್. ಬಾಬಾ ಯಾವ ಈಶ್ವರಿ ಸೇವೆಗೆ ಉಪಯೋಗ ಮಾಡ್ತಿದ್ದಾರೆ ಅದರಲ್ಲಿ ಖುಷ್. ಏನು ಬಾಬಾ ಎಲ್ಲಿ ಇಟ್ಟಿದ್ದಾರೋ ಆ ಕರ್ಮ ಮತ್ತು ಕರ್ಮದ ಫಲದಲ್ಲಿ ತೃಪ್ತ ಆತ್ಮ ಬೇಕು ಹೇಳುವಂತ ಭಾವ ಅವರ ಮನಸ್ಸಿನಲ್ಲಿ ಬರೋದಿಲ್ಲ. ಹಾಗಂತ ಅಲ್ಬೇಲಾಪನ್ನಲ್ಲ. ದಯವಿಟ್ಟು ಉಲ್ಟಾ ತಿಳ್ಕೊಂಬಿಡಿ ಜ್ಞಾನವನ್ನ. ನಾನು ತೃಪ್ತ ಆತ್ಮ ಅಣ್ಣವ್ರೆ, ಅದಕ್ಕೆ ನಾನು ಅಮೃತೊಳಗೆ ಹೊರಕೆ ಹೊಡ್ಬಿಟ್ಟು ನಿದ್ರೆ ಮಾಡ್ತಾ ಇದ್ದೇನೆ. ಸಾರಿ, ಮುರ್ಲಿ ಕೇಳುವಂತ ಅವಶ್ಯಕತೆ ಇಲ್ಲ. ಹಾಗಲ್ಲ. ಭವಿಷ್ಯಕ್ಕೆ ಅದರ ಆಧಾರದಲ್ಲಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಇದ್ದಿದ್ದರೆ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ತಕ್ಕಾಗಿ ನಿಮ್ಮನ್ನು ನೀವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಾಗ ಸಮಯದ ಅನುಸಾರ ನಿಮ್ಮ ಮೂಲಕ ಹೇಗೆ ಸೇವೆ ತೆಗೆದುಕೊಳ್ಬೇಕು ಭಗವಂತ ತೆಗೆದುಕೊಳ್ತಾ ಇರ್ತಾರೆ. ಮತ್ತು ಆ ಸೇವೆಯ ಫಲವನ್ನು ಯಾವ ರೂಪದಲ್ಲಿ ನಿಮಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಧನದ ರೂಪದಲ್ಲಿ, ಜನದ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ, ವಿಶೇಷತೆಯ ರೂಪದಲ್ಲಿ, ಗುಣಗಳ ರೂಪದಲ್ಲಿ, ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅಥವಾ ಸಮಸ್ಯೆಗಳು ಬಂದಾಗ ಅದರಿಂದ ಎದುರಿಸಲಿಕ್ಕೆ, ವಿಘ್ನಗಳಿಂದ ದೂರ ಹೋಗ್ಲಿಕ್ಕೆ ಯಾವ್ಯಾವಾಗ ಏನೇನು ಬೇಕು ಅದನ್ನ ಕೊಡ್ತಾ ಇರ್ತಾರೆ. ತಾಯಿ, ಶರೀರದ ತಾಯಿ ತನ್ನ ಮನೇಲಿ ತುಂಬಾ ವಸ್ತುವನ್ನು ಇಟ್ಕೊಂಡಿರ್ತಾಳೆ, ಮಾತೆ ಇಟ್ಕೊಂಡಿರ್ತಾಳೆ, ಎಷ್ಟೆಷ್ಟು ವಸ್ತುವನ್ನು ತೆಗೆದುಕೊಂಡಿರ್ತಾಳೆ. ಯಾಕೆ? ತನಗೆ ಅಥವಾ ತನ್ನ ಮಕ್ಕಳಿಗೆ ಏನೇ ತೊಂದರೆ ಆದಾಗ್ಲೂ ಕೂಡ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಬರಬಾರದು. ಬಂದ ತಕ್ಷಣದಲ್ಲಿ ಆ ವಸ್ತುವನ್ನು ಕೊಡೋದರ ಮೂಲಕ ಅವರು ಸಮಸ್ಯೆಯಿಂದ ಹೊರಬರಬೇಕು ಹೇಳುವಂತ ಮನೋಭಾವ. ಹಾಗೆ ಭಗವಂತ ಕೇಳ್ತಾರೆ, ಮಕ್ಕಳೇ ಇವತ್ತು ನಾನು ಚೆಕ್ ಮಾಡ್ತಾ ಇದ್ದೇನೆ, ನಾನು ಕೊಟ್ಟಿರುವಂತಹ ಖಜಾನೆಯಿಂದ ನನ್ನ ಮಕ್ಕಳು ಎಷ್ಟು ಸಂಪನ್ನರಾಗಿದ್ದಾರೆ. ಆದ್ಮೇಲೆ ದಯವಿಟ್ಟು ಸ್ಪಷ್ಟವಾದಂತ ಮಾತಿನಲ್ಲಿ ಭಗವಂತ ಏನ್ ಹೇಳ್ತಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊ. ಬಾಬಾ ಅಣ್ಣವ್ರೇ, ಬಾಬಾ ಸಿಕ್ಕಿದ ಮೇಲೆ ನಮ್ಗೆ ಸ್ವಂತ ಮನೆ ಕೊಟ್ಬಿಟ್ರು. ಅದ್ರ ಬಗ್ಗೆ ಬಾಬಾ ಮಾತೇ ಆಡ್ಲಿಲ್ಲ. ಬಾಬಾ ಸ್ಥೂಲವಾದ ಶರೀರಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯದ ಬಗ್ಗೆ ಬಾಬಾ ಮಾತಾಡ್ತಾ ಇಲ್ಲ. ಬಾಬಾ ಮಾತಾಡ್ತಾ ಇರೋದೇನು, ಆತ್ಮನಲ್ಲಿ ಏನೇನು ಸ್ಟಾಕ್ ಇದೆ ಅದು ಪರಮಾತ್ಮನಿಂದನೇ ಸಿಕ್ಕಿರಬೇಕು, ತಂದೆಯಿಂದನೇ ಪಡ್ಕೊಂಡಿರ್ಬೇಕು. ಒಂದೇ ಪುರುಷಾರ್ಥದ ಮೂಲಕ, ಸೇವೆಯ ಮೂಲಕ, ಅಥವಾ ವಿಶ್ವ ಕಲ್ಯಾಣಕ್ಕೆ ನಿಮ್ಮನ್ನು ನೀವು ನಿಮಿತ್ತ ಮಾಡ್ಕೊಳ್ಳೋದ್ರ ಮೂಲಕ ಸ್ಟಾಕ್ ಆಗಿರ್ಬೇಕು. ಸರಿ, ಸಂಪಾದನೆ ಆಗಿದೆ, ಆಲ್ರೆಡಿ ಖರ್ಚಾಗ್ಬಿಟ್ಟಿದ್ರೆ ಏನ್ ಪ್ರಯೋಜನ? ಮುಂದೆ ಬರೋರಿಗೆ ಕೊಡ್ಲಿಕ್ಕೆ ಬೇಕಲ್ವಾ? ಅಷ್ಟು ಸ್ಟಾಕ್ ಇದೆಯಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಈಗ ನಾನು ಕೊಟ್ಟಿರುವಂತ ಅವಿನಾಶಿ ಖಜಾನೆ ಈಗಲೇ ಪ್ರಾಪ್ತಿಯಾಗತ್ತೆ ಮತ್ತು ಭವಿಷ್ಯದ ಅನೇಕ ಜನ್ಮಗಳಿಗೋಸ್ಕರ, 21 ಜನ್ಮಗೋಸ್ಕರ ಈ ಖಜಾನೆ ನಿಮ್ಗೆ ಸಿಗತ್ತೆ. ಅದು ಸಂಪಾದನೆ ಆಗ್ಬಿಟ್ಟು ಉಳಿತಾಯ ಆಗ್ಬೇಕು ಅಂತಂದ್ರೆ 63 ಜನ್ಮದ ಸಾಲ ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಅದು ಕ್ಲಿಯರೇ ಆಗಿಲ್ಲ ಅಂದ್ರೆ ಸಂಪಾದನೆ ಮಾಡೋದು ಹೇಗೆ? ಇಲ್ಲಿ 18% ಬಡ್ಡಿ ಇಂಟ್ರೆಸ್ಟ್ ತುಂಬ್ತಾ ಇದ್ದೀವಿ ಸಾಲ ಮಾಡಿದ್ದಕ್ಕೆ, ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು 7% ಇಂಟ್ರೆಸ್ಟ್ ತಗೊಳ್ತಾ ಇದ್ದೀವಿ. ಬುದ್ಧಿವಂತರು ದೊಡ್ಡರು. ಏನ್ ಮಾಡ್ತೀವಿ ಹೇಳಿ ನೋಡೋಣ. ಇಲ್ಲಿ 18% ಕಟ್ತಾ ಇದ್ದೀವಿ, ಅಲ್ಲಿ 7% ತಗೊಳ್ತಾ ಇದ್ದೀವಿ, ಮೈನಸ್ ಏನಾಯ್ತು? 11% ಆಯ್ತಲ್ವಾ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ನಮ್ಮ ಪ್ರತಿದಿನದ ಪುರುಷಾರ್ಥ ಸೇವೆಯ ಚಾರ್ಟ್ ಅಲ್ಲಿ, ಲಿಸ್ಟ್ ಅಲ್ಲಿ ಎಷ್ಟು ಸಂಪಾದನೆ ಆಗ್ತಾ ಇದೆ, ಎಷ್ಟು ನಷ್ಟ ಆಗ್ತಾ ಇದೆ. ಪ್ರತಿಯೊಂದು ಮಗುವಿನ ಸಂಪಾದನೆ ಚಾರ್ಟ್ ಅನ್ನ ಬಾಬಾ ಒಂದೊಂದಾಗಿ ನೋಡ್ತಾ ಇದ್ದಾರೆ. 4 ವಿಷಯ ಇದೆಯಲ್ಲ, ಜ್ಞಾನ, ಯೋಗ, ಧಾರಣೆ, ಸೇವೆ. ಒಂದೊಂದೇ ವಿಷಯದ ಬಗ್ಗೆ ಬಾಬಾ ಹೇಳ್ತಾರೆ. ಏನು?
ಜ್ಞಾನದ ಖಜಾನೆ. ನನ್ನ ಮಕ್ಕಳಲ್ಲಿ ಎಷ್ಟು ಜ್ಞಾನ ಇದೆ? ಬಾಬಾ ತುಂಬಾ ಜ್ಞಾನ ಇದೆ. ಹೌದಾ? ಏನೇ ಜ್ಞಾನ ಇದೆ? 7 days ಕೋರ್ಸ್ ಕೊಡೋ ಜ್ಞಾನ ಇದೆ. ಹೌದಾ? 7 ದಿನದ ಕೋರ್ಸ್ ಅನ್ನ 1 ತಿಂಗಳು ಕೊಡ್ತೇನೆ, ಅಷ್ಟು ಜ್ಞಾನ ನನ್ನಲ್ಲಿದೆ. ಅದು ಬಾಬಾ ಹೇಳಲೇ ಇಲ್ಲ. ಮುರುಳಿಯನ್ನ 4 ಪೇಜಿನ ಮುರುಳಿಯನ್ನ 4 ದಿನ ಹೇಳ್ತೇನೆ, ಆ ವಿಷಯ ಬಾಬಾ ಹೇಳಲೇ ಇಲ್ಲ. ನಾನು ಪ್ರತಿದಿನ 4 ಜನರ ಕ್ಲಾಸನ್ನ ಮಾಡ್ತೇನೆ, ಆ ವಿಷಯನೂ ಬಾಬಾ ಹೇಳಲಿಲ್ಲ. ಹಾಗಿದ್ರೆ ಬಾಬಾ ಯಾವ ಜ್ಞಾನದ ಬಗ್ಗೆ ಇವತ್ತು ಹೇಳ್ತಾ ಇದ್ದಾರೆ? ಮಕ್ಕಳೇ, ಬೇರೆಯವರಿಗೆ ಜ್ಞಾನ ಹೇಳಲಿಕ್ಕೆ ನಿಮ್ಮ ಹತ್ರ ಬೇಕಾದಷ್ಟಿದೆ ಅಂತ ನನಗೂ ಕೂಡ ಗೊತ್ತು. ಎಲ್ಲಿವರೆಗೆ ನೀವು ಬುದ್ಧಿವಂತರಾಗಿದ್ದೀರಿ ಅಂತ ಮನುಷ್ಯಾತ್ಮರಿಗೆಲ್ಲ ಪರಮಾತ್ಮನಿಗೂ ಕೂಡ ಜ್ಞಾನ ಹೇಳ್ಬಿಡ್ತೀರಿ. ಅಷ್ಟು ಬೇರೆಯವ್ರಿಗೆ ಹೇಳಲಿಕ್ಕೆ ನಿಮ್ಮ ಹತ್ರ ಜ್ಞಾನ ಇದೆ. ಅದು ನಾನು ಕೇಳ್ತಾ ಇರೋದೇನು ಅಂತಂದ್ರೆ, ಭಗವಂತ ಹೇಳಿರುವಂತ ಜ್ಞಾನವನ್ನ ನಿಮ್ಮ ನಿತ್ಯ ಜೀವನದಲ್ಲಿ ಎಷ್ಟು ಅಳವಡಿಕೆ ಮಾಡ್ಕೊಂಡಿದ್ದೀರಿ, ಕಾರ್ಯದಲ್ಲಿ ತಂದಿದ್ದೀರಿ, ಇದನ್ನು ಬಾಬಾ ಕೇಳ್ತಾರೆ. ಹಂಗಂದ್ರೆ ಜ್ಞಾನದ ಆಧಾರದಲ್ಲಿ ಪ್ರತಿ ಕರ್ಮದಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಸೆಕೆಂಡಲ್ಲಿ ಎಷ್ಟು ಜೀವನ ಮುಕ್ತಿಯ ಅನುಭವ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷ ನೀವು ಜ್ಞಾನದಲ್ಲಿ ಇದ್ದೀರಿ? ನಿಮ್ಮ ಎಷ್ಟು ಕ್ಲಾಸ್ ರೆಕಾರ್ಡ್ ಆಗಿದೆ? ಎಷ್ಟು ಜನ ಕೇಳಿದ್ದಾರೆ? ಇದನ್ನು ಬಾಬಾ ಕೇಳಲಿಲ್ಲ. ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಮುಕ್ತ ಅಂದ್ರೆ ಏನು? ಈ ಪ್ರಪಂಚದಲ್ಲಿರುವಂತ ವ್ಯಕ್ತಿ, ವಸ್ತು, ವೈಭವ ಇದ್ಯಾವುದು ನನ್ನದಲ್ಲ. ಇವತ್ತು ನಮಗೆ ಬಂಧನ ಕಾರಣ ಯಾರು ಕಾರಣ? ನನ್ನ ಮನೆಯವರು, ನನ್ನ ಕೆಲಸ, ನನ್ನ ಸಂಸಾರ, ನನ್ನ ಮನೆ, ನಾನೇ ಮಾಡ್ಬೇಕು, ನಮ್ಮ ಮನೇಲಿ ಹಬ್ಬ ಅಲ್ವಾ? ಇದು ನಾನು ನನ್ನದು ಹೇಳೋದೇನೆ ನಮಗೆ ಬಂಧನಕ್ಕೆ ಕಾರಣ. ನಾನೇ ಅಮೃತ ವೇಳೆಗೆ ಹೇಳಬೇಕು, ನಾನೇ ವಿಶ್ವ ಕಲ್ಯಾಣ ಮಾಡಬೇಕು, ಇದು ನಾನು ಹೇಳುವಂಥದ್ದು ನಮಗೆ ಬಂಧನಕ್ಕೆ ಕಾರಣವಾಗಿದೆ. ಆತ್ಮೀಯರೇ, ಕೆಲವೊಂದ್ಸಲ ಲೌಕಿಕದಿಂದ ನಾವು ಹೊರಗಡೆ ಬಂದ್ಬಿಡ್ತೀವಿ. ಅಲೌಕಿಕ ಬಂಗಾರದ ಪಂಜರದಲ್ಲಿ, ಬಂಗಾರದ ಸರಪಳಿಯಲ್ಲಿ ಈಶ್ವರಿ ಸೇವೆಯಲ್ಲಿ ಕಟ್ಟಾಕೊಂಡ್ಬಿಡ್ತೀವಿ. ಇದನ್ನು ಕೂಡ ಬಂಧನನೇ. ಹಾಗೆ ಜ್ಞಾನದ ಅಪ್ಲಿಕೇಶನ್ ಏನು? ನಾನು ನಿರಾಕಾರ ಆತ್ಮ ಅಷ್ಟೇ. ಯಾವುದೇ ಕರ್ಮ, ಯಾವುದೇ ಚಿಂತನೆ, ಇದ್ಯಾವುದು ನನಗೆ ಸಂಬಂಧಪಟ್ಟಿದ್ದಲ್ಲ. ಎಲ್ಲವನ್ನ ಭಗವಂತನಿಗೆ ಕೊಟ್ಟಿರುವಂತ ಕಾರಣದಿಂದ ನನಗೇನು ಬೇಕೋ ಕೊಡಬೇಕು, ಕೊಡಬಾರ್ದು ಭಗವಂತ ನಿರ್ಣಯ ಮಾಡ್ತಾರೆ. ಸಣ್ಣ ಮಗು ಬಂದ್ಬಿಟ್ಟು ಅಮ್ಮನ ಮಡಿಲಲ್ಲಿ ಕೂತ್ಕೊಳ್ಳುತ್ತೆ ಅಷ್ಟೇ, ಅದು ಏನು ಕೇಳೋದಿಲ್ಲ. ಎಷ್ಟು ಗಂಟೆಗೆ ಏಳಬೇಕು, ಎಷ್ಟು ಗಂಟೆ ಸ್ನಾನ ಮಾಡಬೇಕು, ಯಾವ ತಿಂಡಿ ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವಾಗ ಮಲ್ಕೊಳ್ಬೇಕು, ಅದ್ರ ಮೈ ಮೇಲೆ ಒಂದು ಸೊಳ್ಳೆ ಕೂತ್ಕೊಂಡು ಕೂಡ ಸೊಳ್ಳೆಯನ್ನು ಒಡೆದು ಓಡಿಸುವಂತ ಕೆಲಸ ಅಮ್ಮಂತ. ಸುಮ್ಮನೆ ಅಮ್ಮನ ಪಾಲನೆ ಪಡ್ಕೊಂಡಿದ್ರ ಆಯ್ತು ಅಷ್ಟೇ. ಅಮ್ಮನನ್ನು ನೋಡ್ತಾ ಇದ್ರಾಯ್ತು. ಅಮ್ಮ ಇಲ್ಲ ಅಂತ ಹತ್ರ ಆಯ್ತು ಅಷ್ಟೇ ಗೊತ್ತಂತೆ. ಹಾಗೆ ಸಂಪೂರ್ಣವಾಗಿ ಪರಮಾತ್ಮನಿಂದ ಪಾಲನೆ ಪಡ್ಕೊಂಡು ಈ ಪ್ರಪಂಚದಿಂದ ನಾನು ನನ್ನದು ಹೇಳುವಂತಹ ಒಂದು ಬಂಧನದ ಸಂಕೋಲೆಯಿಂದ ಎಷ್ಟು ಮುಕ್ತರಾಗಿದ್ದೀರಿ. ಡಿಟ್ಯಾಚ್. ಸರಿ, ಪ್ರಪಂಚದಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಇದೆ, ದುಃಖ ಇದೆ, ಟೆನ್ಷನ್ಗಳಿದ್ದಾವೆ, ನೋವಿದೆ, ಬೇಕಾದಷ್ಟಿದೆ, ಸಮಸ್ಯೆಗಳಿದ್ದಾವೆ, ವಿಘ್ನಗಳಿದ್ದಾವೆ, ನೀವೇ ಮಾಡಿರುವಂಥ ಕರ್ಮದ ಲೆಕ್ಕಾಚಾರ ಇದ್ದಾವೆ, ನಿಮ್ಮ ಶಾರೀರಿಕವಾದಂಥ ಕಾಯಿಲೆಗಳಿದ್ದಾವೆ. ನಿಮ್ಮ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ದುರ್ಯೋಧನ, ದುಶ್ಯಾಸನಂತಹ ನಿಮ್ಮ ಮನೆಯಲ್ಲಿ ನಿಮ್ಮ ಪರಿವಾರದವರು ಇದ್ದಾರೆ, ಎಲ್ಲೂ ಹೊರಗಡೆ ಹೋಗ್ಬೇಕಾಗಿದ್ದಿಲ್ಲ. ಇನ್ನೂ ಮುಂದುವರೆದ ಭಾಗದಲ್ಲಿ ನಾವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅಲ್ಲೂ ಕೂಡ ಸಿಗ್ತಾರೆ. ಯಾಕೆ? ಅವ್ರು ತಪ್ಪಿಲ್ಲ, ಆದ್ಮೇಲೆ ನಮ್ದೇ ಕರ್ಮದ ಲೆಕ್ಕಾಚಾರ. ಇಂತಹ ಎಲ್ಲ ವಾತಾವರಣದಲ್ಲಿ ಇದ್ರೂ ಕೂಡ ಇದರ ಪ್ರಭಾವ ನನ್ನ ಮೇಲೆ ಬೀಳಕೂಡದು. ಇವತ್ತು ಹೇಳಿದಲ್ಲ ಬಾಬಾ, ಪ್ರತಿಯೊಂದು ಆತ್ಮನ ಪಾತ್ರ ಎಕ್ಸಾಕ್ಟ್ ಅಂಡ್ ಅಕ್ಯುರೇಟ್ ಆಗಿದೆ, ಅದ್ರ ಪ್ರಭಾವ ನಮ್ಮ ಮೇಲೆ ಬೀಳಬಾರ್ದು. ಯಾರೇ ಇಷ್ಟೇ ನಿಂದನೆನಾದ್ರೂ ಮಾಡ್ಲಿ, ಇಷ್ಟೇ ಗಾಯನಾದ್ರೂ ಮಾಡ್ಲಿ, ಇಷ್ಟು ಹೊಗಳಿದ್ಲಿ, ಹೇಗೆ ಏನ್ ಬೇಕಾದ್ರೂ ಮಾಡ್ಲಿ, ಪರಮಾತ್ಮ ಈ ಪ್ರಪಂಚಕ್ಕೆ ಬರ್ತಾರೆ, ಇವತ್ತು ಈ ಪ್ರಪಂಚದಲ್ಲಿ ಇದ್ದಾರೆ. ಇಷ್ಟೆಲ್ಲ ಆತ್ಮಗಳು ಕೂಗ್ತಾ ಇದ್ದಾರೆ, ಎಷ್ಟು ಜನ ಗಾಯನ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಿದ್ದಾರೆ, ಹೂವನ್ನು ಅರ್ಪಣೆ ಮಾಡ್ತಿದ್ದಾರೆ. ಅದರ ಯಾವುದರ ಗೊಡವೆಗೆ ಹೋಗದೇನೆ ತನ್ನ ಕರ್ತವ್ಯವನ್ನ ಅವನು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಅದರ ಯಾವುದರ ಪ್ರಭಾವದಲ್ಲೂ ಎಲ್ಲ ನೋಡ್ತಾ ಇದ್ದಾನೆ ಸಾಕ್ಷಿಯಾಗಿ. ಅದನ್ನು ಯಾವುದನ್ನು ಮಾನಸಿಕವಾಗಿ ಸ್ವೀಕಾರ ಮಾಡೋದಿಲ್ಲ. ಹಾಗಿದ್ರೆ ಆತ್ಮೀಯರೇ, ಅಂತಹ ಕೊಳಕು, ಅಂತಹ ಕೆಸರು, ಮಲಿನವಾದಂತಹ ಸ್ಥೂಲ ಸೂಕ್ಷ್ಮದ ವಾತಾವರಣದಲ್ಲಿ ನಾನು ಇದ್ದಾಗಲೂ ಕೂಡ ನಾನು ಅಷ್ಟು ತೃಪ್ತ ಈಶ್ವರಾನುಭೂತಿಯ ಧಾರಣೆಯ ಮೂಲಕ ನಿಜವಾದಂತ ಪರಮಾತ್ಮನ ಮಗು ನಾನಾಗಿದ್ದೇನಾ?
ಚೆಕ್ ಮಾಡ್ಕೊ, ಅಥವಾ ನಮ್ಮ ಸೆಂಟರು, ನಮ್ಮ ಝೋನು, ನಮ್ಮ ಸ್ಟೂಡೆಂಟ್ಸು, ನಮ್ಮ ಝೂಮ್ ಆ್ಯಪು, ಆನ್ಲೈನಲ್ಲಿ ಬರೋರು ಅಂತ ಹೇಳ್ಬಿಟ್ಟು ಈ ಯಾವುದಾದ್ರೂ ಸೂಕ್ಷ್ಮ ಬಂಧನದಲ್ಲಿ ಬಂದಿದ್ದೀರಾ, ಇದನ್ನು ಕೂಡ ಭಗವಂತ ಕೇಳ್ತಾ ಇದ್ದಾನೆ. ಜೊತೆಗೆ ವ್ಯರ್ಥ ಸಂಕಲ್ಪಗಳು, ಕೆಟ್ಟ ಕೆಟ್ಟ ಸಂಬಂಧಗಳು, ಇದೆಲ್ಲ ಬಂಧನದಿಂದ ಮುಕ್ತರಾಗಬೇಕು. ಕೇವಲ ನಿರಾಕಾರ ಶಕ್ತಿ, ಈಶ್ವರಿಯ ಕಾರ್ಯ ಅಷ್ಟೇ. ಆ ವಜ್ರ ಸಮಾನವಾದಂತ ಸಂಗಮ ಯುಗದ ಸುಖ ವರ್ತಮಾನದಲ್ಲಿ ನೀವು ನೋಡ್ತೀರಲ್ಲ, ಚಿಕ್ಕ ಮಕ್ಕಳು ಮೊಬೈಲ್ ಆಟ ಆಡೋದು ಬಿಟ್ಟು ಬೇರೆ ಏನು ಬೇಡ ಅವರಿಗೆ. ನಮ್ಮನೆ ಸರ್ಕಲ್ ಅಲ್ಲಿ ಇರೋದಕ್ಕೆ ಸ್ಕೂಲ್ ಹುಡುಗರೆಲ್ಲ ಬರ್ತಾರೆ. ಮೊದಲೆಲ್ಲ ಹೇಗಿತ್ತು, ನಾವು ಚಿಕ್ಕವರು ಇದ್ದಾಗ 8 ಗಂಟೆ ಸ್ಕೂಲ್ ಅಂದ್ರೆ 8ರಿಂದ 8:30 ಸಮಯದಲ್ಲಿ ಮಾತ್ರ ರೋಡಲ್ಲಿ ವಿದ್ಯಾರ್ಥಿಗಳು ಕಾಣ್ತಾ ಇದ್ರು. ಇವಾಗ ಬೆಳಗಿನ ಸಾಯಂಕಾಲವರೆಗೂ ವಿದ್ಯಾರ್ಥಿಗಳು ಇರ್ತಾರೆ. ಯಾಕೆ ಹೇಳಿ? ಸ್ಕೂಲಿಗೆ ಕ್ಲಾಸಿಗೆ ಸರಿ ಹೋಗೋದಾ ಇಲ್ಲ. ಓಕೆ, ಓಡಾಡ್ಕೊಂಡಿರ್ತಾರೆ. ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಅಂದ್ರೆ ಸೀರಿಯಸ್ನೆಸ್ ಇಲ್ಲ, ಓದ್ಬೇಕು ಮಾಡಬೇಕು ಹೇಳುವಂತ ಆ ಸೀರಿಯಸ್ನೆಸ್ ಇಲ್ಲ. ಹಾಗೆ ನಿಮ್ಮ ಮಕ್ಕಳಲ್ಲೂ ಕೂಡ ಆ ಸೀರಿಯಸ್ನೆಸ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಸ್ಕೂಲಿಗೆ ಹೋಗುವಂತ ನೀವು ಜನ್ಮ ಕೊಟ್ಟಂತ ಮಕ್ಕಳಿಗೆ ಬುದ್ಧಿವಾದ ಹೇಳ್ತೀರಿ, ನೀವು ಎಷ್ಟು ಸೀರಿಯಸ್ ಆಗಿ ಸ್ಕೂಲಿಗೆ ಹೋಗ್ತಾ ಇದ್ದೀರಿ? ಭಗವಂತ ಹೇಳಿರುವಂತ ಜ್ಞಾನವನ್ನು ವಿದ್ಯಾರ್ಥಿ ಆಗ್ಬಿಟ್ಟು ನಿಮ್ಮ ಜೀವನದಲ್ಲಿ ಕಾರ್ಯಗತ ತರ್ತಾ ಇದ್ದೀರಿ. ಎಲ್ಲಿವರೆಗೆ ನೀವು ಕಾರ್ಯಗತವಾಗಿ ತರೋದಿಲ್ವೋ ನಿಮ್ಮ ಮಕ್ಕಳಿಗೆ ಹೇಳುವಂತ ಅಧಿಕಾರ ನಿಮಗಿಲ್ಲ. ಅದಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ. ಮೊದಲು ನೀವು ಏನು ವಿದ್ಯಾರ್ಥಿ ಆಗಿದೆ ಅದನ್ನು ಕಾರ್ಯದಲ್ಲಿ ತರುವಂತ ಪ್ರಯತ್ನವನ್ನ ಮಾಡಿ. ಸ್ಕೂಲಿಗೆ ಸರಿಯಾಗಿ ಹೋಗೋದಿಲ್ಲ, ಟೈಮಿಗೆ ಸರಿಯಾಗಿ ಹೇಳೋದಿಲ್ಲ, ಅಮೃತ ವೇಳೆಗೆ ಎದುರಾಯ್ತು, ಇಲ್ದಿದ್ರಿಲ್ಲ, ಹೋಮ್ವರ್ಕ್ ಮಾಡೋದಿಲ್ಲ ಅಂತಂದ್ರೆ ನೀವು ಎಲ್ಲಿಯ ಯಾವ ಲೆವೆಲಿನ ವಿದ್ಯಾರ್ಥಿಗಳು? ನೀವು ನಿಮ್ಗೆ ಎಲ್ಲಿಂದ ಮಾರ್ಕ್ಸ್ ಸಿಗತ್ತೆ? ಅವಾಗ ನಿಮ್ಮನ್ನ ನೋಡ್ಬಿಡ್ತಾನೆ ನಿಮ್ಮ ಮಕ್ಕಳು ಇರ್ತಾರೆ ಅಲ್ವಾ? ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ, ಎಲ್ಲಾ ಬಂಧನದ ವಾತಾವರಣ ಇದ್ದರೂ ಕೂಡ ದಿನದಿಂದ ದಿನಕ್ಕೆ ಈ ಬಂಧನ ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ಪ್ರಭಾವ ನಿಮ್ಮ ಮೇಲೆ ಸ್ವಲ್ಪ ಇಲ್ಲದೆ ಇರುವಂತ ರೀತಿಯಲ್ಲಿ ಜ್ಞಾನವನ್ನ ಧಾರಣೆ ಅಂತ ಕೇಳ್ಕೊಳ್ಳಿ. ಎಷ್ಟು ವರದಾನವನ್ನ ಓದಿದಿರಿ, ಎಷ್ಟು ಪುಸ್ತಕವನ್ನ ಬರೆದಿದ್ದೀರಿ, ಬೇರೆಯವ್ರಿಗೆ ಎಷ್ಟು ಜ್ಞಾನವನ್ನ ಹೇಳಿದಿರಿ, ಅಲ್ಲ ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಧಾರಣೆ ಮಾಡಿದಿರಿ, ಇದನ್ನ ಭಗವಂತ ನಿಮ್ಮಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಅದಕ್ಕಾಗಿ ವ್ಯರ್ಥ ಸಂಕಲ್ಪಗಳ ಒಂದು ಬಿರುಗಾಳಿ, ಅವ್ರು ಯಾಕೆ ಹಾಗೆ, ಇವ್ರ್ಯಾಕೆ ಹೀಗೆ, ಅವ್ರು ಹಾಗಾಗ್ಬಾರ್ದಿತ್ತು, ಇದು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳ್ಬಿಟ್ಟು ನಿನ್ನೆದು, ಇವತ್ತಿಂದು, ನಾಳೆದು, ಭವಿಷ್ಯದ ಯಾವುದೇ ಯೋಚನೆ ಇಲ್ಲದೇನೆ ಸಂಪೂರ್ಣವಾಗಿ ಆದ್ಮೇಲೆ ನಮ್ಮ ದುಃಖಕ್ಕೆ ಕಾರಣ ಯಾವುದು ಗೊತ್ತಾ? ಎಲ್ಲಿ ನಾನು ನನ್ನದು ಅಂತ ಇರುತ್ತೋ ಅಲ್ಲೂ ನನ್ನ ಮನಸ್ಸು ಬುದ್ಧಿಯನ್ನು ಇಟ್ಟಾಗ ಅದರಲ್ಲಿರುವಂತ ವಿಕಾರದ ಪ್ರಭಾವ ನಮ್ಮ ಮೇಲೆ ಬೀಳ್ತದೆ. ಸರಿ, ತರಕಾರಿ ಮಾರ್ಕೆಟಿಗೆ ಹೋಗ್ತೀರಾ? ಒಂದು ಕಾಲ ಇತ್ತು, ತರಕಾರಿ ಮಾರ್ಕೆಟಿಗೆ ಹೋದಾಗ ನಿಮ್ಗೆ ವೆರೈಟಿ ತರಕಾರಿ ಬೇಕಿತ್ತು, ಈರುಳ್ಳಿ ಬೆಳ್ಳುಳ್ಳಿ ಇದು ಬೇಕಿತ್ತು. ಪಕ್ಕದಲ್ಲಿ ಮಾಂಸದ ಮಾರ್ಕೆಟ್ ಇದೆ, ಅಲ್ಲೂ ಕೂಡ ಹೋಗ್ತಾ ಇದ್ರಿ, ನೀವು ತಿಂತಾ ಇದ್ರಿ. ಓಕೆ, ಈಗ ನಿಮಗೆ ಟೊಮೆಟೊ ಹಣ್ಣು ಬೇಕು ಅಂದ್ರೆ ಸೀದಾ ಹೋಗ್ಬೇಕು. ಓಕೆ, 4 ಕಡೆ ಕೇಳೋದಿದೆ, ಕೇಳಬೇಕು, ಟೊಮೆಟೊ ಹಣ್ಣು ತಗೊಂಡು ಬರ್ಬೇಕಷ್ಟೇ. ಬೇರೆ ತರಕಾರಿ ಏನು ಬಂದಿದೆ, ರೇಟ್ ಏನು, ಅದು ನಿಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನಿಮ್ಗೆ ಎಷ್ಟಿದೆ ಅಷ್ಟು ಮಾತ್ರ ಮಾಡಿ ಅಷ್ಟೇ ಅಲ್ವಾ? ಹಾಗೇನೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ನಿಮ್ಮ ಲಕ್ಷ್ಯ ಏನು, ನಿಮ್ಮ ಗುರಿ ಏನು? ಈ ರೀತಿ ಎಲ್ಲ ಕರ್ಮವನ್ನ ಮಾಡ್ತಾ ಇದ್ರು ಸಂಬಂಧದಿಂದ, ವ್ಯವಹಾರದಿಂದ ಮುಕ್ತರಾಗಿ ಡಿಟ್ಯಾಚ್ ಆಗಿ ಈಶ್ವರಿ ಜೀವನವನ್ನು ನಾನು ಮಾಡ್ತಾ ಇದ್ದೇನೆ ಹೇಳುವಂತ ಅನುಭವ ನಿಮ್ಗೆ ಆಗ್ತಾ ಇದೆಯಾ? ಒಂದು ವೇಳೆ ಆಗ್ತಾ ಇಲ್ಲ ಅಂತಂದ್ರೆ ಎಲ್ಲಿ ಸೋಲ್ತಾ ಇದ್ದೀರಿ? ಮಕ್ಕಳ ಜೊತೆ ಮೋಹನೋ, ಪತಿ ಜೊತೆಗೆ ಲೆಕ್ಕಾಚಾರನೋ, ಅಥವಾ ಈಶ್ವರಿ ಸೇವೆಯಲ್ಲಿ ಬಂಗಾರದ ಬಂಧನನೋ? ಲೆಕ್ಕಾಚಾರಗಳು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ವೀಕ್ ಆಗಿದ್ದೀರಿ ಅದನ್ನು ಸರಿ ಮಾಡ್ಕೊಳ್ಳುವಂತ ಸಮಯ. ನೋಡಿ ಆದ್ಮೇಲೆ ಫೈನಲ್ ಎಕ್ಸಾಮ್ ಮಾಡುವಂತ ಮೊದಲು ಸ್ಕೂಲಲ್ಲಿ ಟೀಚರ್ ಸಣ್ಣ ಪರೀಕ್ಷೆಗಳನ್ನ ಮಾಡ್ತಾರೆ. ಈಗ ವಾಸ್ತವಿಕ ಸಮಯದಲ್ಲಿ ಲೌಕಿಕದಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ ನಡೀತಿದೆ ಕರ್ನಾಟಕದಲ್ಲಿ. ಈಗ ಚೆಕ್ ಮಾಡ್ಬೇಕು, ಅರ್ಧ ವರ್ಷ ಆದಮೇಲೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಮಕ್ಕಳು, ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದಾರೆ, ಅದಕ್ಕೆ ತಕ್ಕ ಹಾಗೆ ಮುಂದಿನ ಅರ್ಧ ವರ್ಷ ಏನ್ ಮಾಡ್ಬೇಕಾಗ್ತದೆ, ಅವರಿಗೆ ಅಲ್ಲಿ ಹೆಚ್ಚಿನ ಗಮನವನ್ನ ಕೊಟ್ಬಿಟ್ಟು ಅವರನ್ನ ರೆಡಿ ಮಾಡ್ಬೇಕಾಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ನಿಮಗೆ ನೀವು ಶಿಕ್ಷಕರಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಬೇಕೇ ಹೊರತು ಬೇರೆಯವರ ಕಡಿಮೆತನವನ್ನ ಚೆಕ್ ಮಾಡುವಂತ ಬೇರೆಯವರಿಗೆ ಶಿಕ್ಷಕರು ಆಗಬೇಡಿ. ಭಗವಂತನ ಮುರಳಿಯ ಆಧಾರದಲ್ಲಿ
ನಿಮ್ಮ ಸ್ಥಿತಿಗತಿಗಳನ್ನ, ಮನೋಸ್ಥಿತಿಯನ್ನ, ಸಫಲತೆಯನ್ನ, ಅಸಫಲತೆಯನ್ನ, ದುಃಖಕ್ಕೆ ಕಾರಣವನ್ನ ತಿಳ್ಕೊಂಡು ಅದನ್ನು ಸರಿ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಇದು ಜ್ಞಾನದ ಖಜಾನೆ. ಅಂದ್ರೆ ನಾನು ಆತ್ಮ ಭಗವಂತನ ಜೊತೆ ಇದ್ದೇನೆ, ನಿರ್ಬಂಧನವಾಗಿ ಎಲ್ಲ ಕರ್ಮವನ್ನು ಮಾಡಬೇಕು. ಶಿವಬಾಬಾನು ಬರ್ತಾರೆ, ರಮಾಬಾಬಾನು ಬರ್ತಾರೆ, ತನ್ನ ಪಾತ್ರವನ್ನ ಮಾಡ್ತಾರೆ, ತಮ್ಮ ಎಲ್ಲ ಕರ್ತವ್ಯವನ್ನು ಮಾಡ್ತಾರೆ. ಅದು ಇಲ್ಲಿ ಯಾವುದರ ಪ್ರಭಾವವನ್ನು ಅವರು ಅಂಟಿಸ್ಕೊಳ್ದೆ, ಮೆಚ್ಚಿಸ್ಕೊಳ್ದೆ, ಮನಸ್ಸನ್ನು ಹಿಡ್ದೇನೆ ಇಟ್ಟಾಚ್ ಇರ್ತಾರೆ. ಬಾಪ್ ಸಮಾನ ಆಗ್ಬೇಕು ಅಂತ ಕೈ ಎತ್ತಿರಲ್ಲ, 16 ಕಲೆ ಸಂಪೂರ್ಣ ಆಗ್ಬೇಕು ಅಂತ ಹೇಳ್ತಿರಲ್ವಾ, ಈಗಿನಿಂದ ತಾನೇ ಪ್ರಾಕ್ಟೀಸ್ ಆಗ್ಬೇಕು. ಹಾಗೆ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ಎಷ್ಟರ ಮಟ್ಟಿಗೆ ಬೇರೆಯವರ ಪಾತ್ರದ ಪ್ರಭಾವ ನಿಮ್ದೇ ಕರ್ಮದ ಲೆಕ್ಕಾಚಾರ ಎಷ್ಟು ಪ್ರಭಾವಿತವಾಗ್ತಾ ಇದೆ. ಬೆಂಗಳೂರಂತ ಊರುಗಳಲ್ಲಿ ನಾವು ನೋಡ್ತೀವಿ ಆತ್ಮೇರೆ, ಅವ್ರ ಲಕ್ಷ್ಯ ಎಷ್ಟು ಕರೆಕ್ಟ್ ಆಗಿರ್ತದೆ ಗೊತ್ತಾ? 8:15 ಆಫೀಸ್ ಹೋಗ್ಬೇಕು ಅಂತ ಮಧ್ಯದಲ್ಲಿ ಹೆಂಗ ಬೇಕಾದ್ರೂ ಆಗ್ಲಿ, ಅಲ್ಲಿ ಆಫೀಸಿಗೆ ಹೋಗಿ ತಲುಪೋದೊಂದೇ ಗುರಿ ಇರ್ತದೆ. ಪಕ್ಕದಲ್ಲಿ ಏನು ಆಕ್ಸಿಡೆಂಟ್ ಬೇಕಾದ್ರೂ ಆಗ್ಲಿ, ಯಾರು ಬೇಕಾದ್ರೂ ಏನ್ ಮಾಡ್ಲಿ, ಗಲಾಟೆ ಮಾಡ್ಕೊಳ್ಳಿ, ಅವ್ರಿಗೆ ಅದು ಇರೋದಿಲ್ಲ. ಸೀದಾ ಏನೋ ಅಷ್ಟು ಟೈಮಿಗೆ ಹೋಗ್ಬೇಕು. ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ, ಸಣ್ಣ ಯಾವ್ದಾದ್ರು ರೋಡ್ ಇದೆಯಾ ಅಂತ ನೋಡ್ತಾರೆ ಅಷ್ಟೇ. ಟ್ರೈನ್ ನಿಮ್ಗೆ ಲೇಟ್ ಆಗಿದೆ ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಕೆಲವೊಂದ್ಸಲ ನಾವು ನೋಡಿದೀವಿ ನಿತ್ಯ ಜೀವನದಲ್ಲಿ, ಟ್ರೈನ್ ಟೈಮ್ ಆಗ್ಬಿಟ್ಟಿರ್ತದೆ, ಅರ್ಜೆಂಟಲ್ಲಿ ಬರ್ತಾ ಇರ್ತಾರೆ, ಕಾಲಿಗೆ ಗಾಯ ಆಗಿರ್ತದೆ, ರಕ್ತ ಬೀಳ್ತಾ ಇರ್ತದೆ, ಅದ ಕಡೆ ಗಮನ ಕೊಡೋದೇ ಇಲ್ಲ, ನೋವಿನ ಅನುಭವ ಆಗೋದಿಲ್ಲ. ಗಮನ ಇಲ್ಲಿ, ಬ್ಯಾಗ್ ತಗೊಂಡು ಹೋಗ್ಬೇಕು, ಟ್ರೈನ್ ಹತ್ತಬೇಕು. ಹತ್ತಿದ ಮೇಲೆ ಗೊತ್ತಾಗ್ತದೆ ಕಾಲಿಗೆ ಎಲ್ಲಿ ಗಾಯ ಆಗಿದೆ, ಎಷ್ಟು ರಕ್ತ ಬರ್ತಾ ಇದೆ, ಎಷ್ಟು ನೋವಿದೆ ಅಂತ. ಭಗವಂತ ಕೇಳ್ತಾರೆ, ಮಕ್ಕಳೇ ಆ ಲಕ್ಷ್ಯ ಇದೆಯಾ? ಯಾವ ಲಕ್ಷ್ಯ? ಆತ್ಮಿಕ ಪರಿವರ್ತನೆ. ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡ್ಬೇಕು, ಅವರಿಗೆ MBBS ಮಾಡ್ಬೇಕು, ಅವರಿಗೆ ಮದುವೆ ಮಾಡ್ಬೇಕು, ಆ ಲಕ್ಷ್ಯ ಇಟ್ಕೊಂಡಿದ್ದೀರಾ ಹೊರತು ಈ ಲಕ್ಷ್ಯ ಇಲ್ಲಿದೆ, ಇದ್ರ ಬಗ್ಗೆ ಸೀರಿಯಸ್ ಆಗಿ ಎಷ್ಟು ಸಮಯ ಅಟೆನ್ಷನ್ ಅನ್ನ ಕೊಡ್ತೀರಿ, ಕಾರ್ಯದಲ್ಲಿ ತರ್ತೀರಾ? ಈ ಲಕ್ಷ್ಯವನ್ನ ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ಆ ಎಲ್ಲ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅದಕ್ಕೆ ತಕ್ಕ ಹಾಗೆ ಭಗವಂತ ನಿಮಗೆ ಸಂಯೋಗವನ್ನು ಕೊಡ್ತಾರೆ. ಇದು ಜ್ಞಾನದ ಖಜಾನೆ. ನೆಕ್ಸ್ಟ್ ಯೋಗದ ಖಜಾನೆಯಿಂದ ನೋಡು. ಯೋಗ ಅಂತಂದ್ರೆ ಏನು? ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡೋದು. ಪರಮಾತ್ಮನಲ್ಲಿ ಏನಿದೆ? ಶಕ್ತಿಗಳು. ಹೇಗೆ ನೀವು ಶರೀರಕ್ಕೆ ಆಹಾರವನ್ನ ಕೊಟ್ಟಾಗ ಶರೀರಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಆ ಆಹಾರ ನಿಮ್ಗೆ ಕೊಡ್ತಾ ಇರ್ತದೆ. ಹಾಗೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ, ಸ್ಪಷ್ಟವಾಗಿ ಕೇಳಿ, ಮನಬುದ್ಧಿಯ ಜೊತೆಗೆ ಶರೀರದ ಕಿವಿಯನ್ನು ಓಪನ್ ಮಾಡ್ಕೊಂಡು ಕೇಳಿ, ನಿಮ್ಮ ಮನಬುದ್ಧಿಯನ್ನು ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಆ ದಿನ ನಿಮಗೆ ಬೇಕಾದಂತ ಶಕ್ತಿ, ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯ ಮನಬುದ್ಧಿ ಸಂಸ್ಕಾರಕ್ಕೆ ಬೇಕಾಗಿರುವಂತ ಶಕ್ತಿ, ಶರೀರಕ್ಕೆ ಬೇಕಾಗಿರುವಂತ ಶಕ್ತಿ ಮತ್ತು ಆಹಾರ, ಧನ ಮತ್ತು ಜನ, ಪ್ರಪಂಚಕ್ಕೆ ಆ ದಿನಕ್ಕೆ ನಿಮ್ದು ಏನೇನು ಲೆಕ್ಕಾಚಾರಗಳಿದ್ದಾವೆ, 5,000 ವರ್ಷದ ನಾಟಕದ ಅನುಸಾರ ಯಾರ್ಯಾರಿಗೆ ಪೇಮೆಂಟ್ ಮಾಡೋದಿದೆ, 21 ಜನ್ಮಕ್ಕೆ ಉಳಿತಾಯದ ಅನುಸಾರದಲ್ಲಿ ಆ ದಿನವಿಷ್ಟು ಸಂಪಾದನೆ ಮಾಡೋದಿದೆ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಶಕ್ತಿಯನ್ನ ಭಗವಂತ ನಿಮ್ಗೆ ಕೊಡ್ತಾರೆ. ಒಂದು ವೇಳೆ ಅದೆಲ್ಲನೂ ನಿಮ್ಮ ಹತ್ರ ಇದ್ದಿದ್ರೆ ಆ ದಿನದ ಕರ್ಮದಲ್ಲಿ ಎಲ್ಲೂ ನಿಮ್ಗೆ ವಿಘ್ನಗಳು, ಸಮಸ್ಯೆಗಳು, ಪ್ರಶ್ನೆಗಳು, ಕ್ವಶನ್ ಮಾರ್ಕ್, ಆಶ್ಚರ್ಯ ಸೂಚಕ ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೆಳಿಗ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ಮಧ್ಯಾಹ್ನದ ಊಟ, ರಾತ್ರಿ ಊಟ, ಬಿಸಿ ನೀರು, ಛತ್ರಿ, ರೇನ್ಕೋಟ್ ಎಲ್ಲಾನು ತೆಗೆದುಕೊಂಡು ಹೋಗಿದ್ದಿದ್ರೆ, ಮೊಬೈಲ್ ಗಿಬೈಲ್, ಆಮೇಲೇನು ಈ ಕುದ್ಗೆಯಲ್ಲಿ ಕೆಲವೊಂದ್ಸಲ ಜಾಬ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಆ ಕಾರ್ಡ್ ಅನ್ನು ಕೂಡ ತಗೊಂಡು ಹೋಗ್ತಾರೆ, ಆಧಾರ್ ಕಾರ್ಡ್ ಪ್ರತಿಯೊಂದನ್ನು ಕೂಡ ಎಲ್ಲ ಕರೆಕ್ಟ್ ಆಗಿ ತಗೊಂಡು ಹೋದಾಗ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ತೋರಿಸ್ಬಿಟ್ಟು ಮುಗಿಸ್ಕೊಂಡು ಬಂದ್ಬಿಟ್ವಿ ಅಲ್ವಾ? ನಮ್ಮಲ್ಲಿ ಮಾತ್ರ ಏನು ಬಿಟ್ಟು ಹೋದ್ವಿ, ಇವಾಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ್ ಬಿಟ್ಟು ಹೋಗಲ್ಲ. ಯಾಕೆ ಹೇಳಿ? ಬಸ್ಸಲ್ಲಿ ಫ್ರೀ. ಓಕೆನಾ? ಆಧಾರ್ ಕಾರ್ಡ್ ಬೇಕಲ್ವಾ? ಹಾಗೇನೆ ನಿಮ್ಮ ಹತ್ರ ಎಲ್ಲವನ್ನೂ ನೀವು ತೆಗೆದುಕೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದು ಕರ್ಮವನ್ನು ಮಾಡ್ಲಿಕ್ಕೆ, ಸಫಲತೆ ಆಗ್ಲಿಕ್ಕೆ ಶಕ್ತಿ ಬೇಕು ಆತ್ಮೀಯರೇ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, 3 ದಿನಗಳ ಕಾಲ ನಿಮ್ಮ ಶರೀರಕ್ಕೆ ಆಹಾರವನ್ನೇ ಕೊಡಬೇಡಿ, ಕೆಲಸ ಮಾಡ್ತಾ ಇರಿ. ಶರೀರ ನಿಮ್ಗೆ ಸಪೋರ್ಟ್ ಕೊಡುತ್ತಾ? ತಲೆ ಸುತ್ತಲ್ವಾ? ವೀಕ್ ಆಗೋದಿಲ್ವಾ? ಕೆಲಸ ಮಾಡ್ಲಿಕ್ಕೆ ಆಗಲ್ಲ ತಾನೆ? ಅದೇ ರೀತಿ ನಿಮಗೆ ಆ ದಿನದ ಸರ್ವ ಕರ್ಮಕ್ಕೆ ಕೇವಲ 1 ದಿನಕ್ಕೋಸ್ಕರ ಅಲ್ಲ, ಪೂರ್ತಿ 5,000 ವರ್ಷಕ್ಕೆ ಬೇಕಾಗಿರುವಂತ ಎಲ್ಲ ಶಕ್ತಿಯನ್ನ ಪರಮಾತ್ಮನಿಂದ ತೆಗೆದುಕೊಳ್ಳುವಂತ ಸಮಯ ಈ ಸಮಯ, ವರ್ತಮಾನ ಸಮಯ. ಹಾಗಿದ್ರೆ ಇವತ್ತಿನ ಸಮಯದಲ್ಲಿ ನಮ್ಮ ಜೊತೆಗೆ ಭಗವಂತ ಇದ್ದಾರೆ ಅಂತಂದ್ರೆ ಸಮಯಕ್ಕೆ ಬೇಕಾಗಿರುವಂತ ಸರ್ವ ಶಕ್ತಿಗಳು ಭಗವಂತನಿಂದ ನನಗೆ ಸಿಗ್ತಾ ಇದೆಯಾ?
ಅದರ ಮೂಲಕ ಪ್ರಾಪ್ತ ಸ್ವರೂಪ. ಹಂಗಂದ್ರಣ್ಣವ್ರೆ ಒಂದು ಉದಾಹರಣೆ ಕೊಡಿ, ಸಿಂಪಲ್. ಒಂದು ಸ್ತ್ರೀ ಮದುವೆ ಆದ ಮೇಲೆ ಮನೆಗೆ ಏನೇನು ಬೇಕು ಅಂತ ಒಂದು ಚೀಟಿಯನ್ನ ಕೊಟ್ಟಾಗ ಪತಿ ಏನೂ ಪ್ರಶ್ನೆ ಮಾಡದೆ ಸಾಯಂಕಾಲ ಬರ್ಬೇಕು, ಅದೆಲ್ಲ ತಂದ್ಕೊಡ್ಬೇಕು. ಯಾಕೆ ಏನು ಅಂತ ಕೇಳಬಾರ್ದು, ಸರಿನಾ? ಶಾಪಿಂಗ್ ಅಂತ ಪತಿ ಕರ್ಕೊಂಡು ಹೋದಾಗ ಪತ್ನಿ ಏನೇನು ಕೇಳ್ತಾಳೋ ಅದನ್ನೆಲ್ಲ ಸುಮ್ಮನೆ ಅವ್ನು ತೆಗೆದು ಕೊಡ್ಬೇಕು, ಅವನು ಏನು ಮಾತಾಡಬಾರ್ದು. ಮತ್ತೆ ನಿಮ್ಮ ಬ್ಯಾಗನ್ನೆಲ್ಲ ಅವನೇ ತಗೊಂಡು ಬರ್ಬೇಕು, ಓಕೆನಾ? ನೀವು ಏನು ಕೇಳ್ತೀರೋ ಅವನು ಕೊಡಬೇಕು ಅಂತಂದ್ರೆ ಅವರ ಮಾತನ್ನು ನೀವು ಕೇಳ್ಬೇಕಲ್ವಾ? ಹಾಗೆ ಇಲ್ಲೂ ಕೂಡ ಭಗವಂತ ಹೇಳ್ತಾರೆ, ಪರಮಾತ್ಮನಿಂದ ನೀವು ಕರ್ಮವನ್ನ ಮಾಡಲಿಕ್ಕೆ ಸರ್ವ ಶಕ್ತಿಯನ್ನು ನೀವು ತೆಗೆದುಕೊಂಡಿದ್ದೆ, ಆ ಶಕ್ತಿಯನ್ನ ನಿಮ್ಮ ಮನೆಯಲ್ಲಿರುವಂತ ಪತಿ ಆತ್ಮ, ಮಕ್ಕಳ ಆತ್ಮ, ಈಶ್ವರ್ಯ ಪರಿವಾರದ ಆತ್ಮಗಳಿಗೆ ನೀವು ಕೊಟ್ಟಾಗ, ಅದಕ್ಕೆ ನಿಮಿತ್ತರಾದಾಗ ಯಾರಿಂದಲೂ ನಿಮಗೆ ಅಪೋಸಿಷನ್ ಅಂತ ಬರೋದಿಲ್ಲ. ಆದ್ಮೇಲೆ ಅಪೋಸಿಷನ್ ಎಲ್ಲಿಂದ ಬರ್ತದೆ ಹೇಳಿ ನೋಡೋಣ. ಮನೆಯಿಂದ ಹೊರಗಡೆ ಹೊರಟಿದ್ದೀರಿ, ಆಟೋ ತಗೊಂಡಿದ್ದೀರಿ, ಆಟೋ ಹಿಡಿದ್ಮೇಲೆ ಅವ್ನು ಕೇಳಿದಷ್ಟು ದುಡ್ಡು ಕೊಟ್ರೆ ನೀವು ಅವನಾಗ ಜಗಳ ಹೊಡಿತಾನೆ ಹೇಳಿ ನೋಡೋಣ. ಏನು ಐಟಮ್ ತಗೊಂಡಿದ್ದೀರಾ, ಹಾಲು ತಗೊಂಡಿದ್ದೀರಾ, ದಿನಸಿ ಐಟಮ್ ತಗೊಂಡಿದ್ದೀರಾ, ಕೇಳಿದಷ್ಟು ಅವನ ಹಣ ಕೊಟ್ಟಾಗ ಅವಾಗ ಜಗಳ ಆಗೋದಿಲ್ವಲ್ಲ? ಜಗಳ ಯಾವಾಗ ಆಗತ್ತೆ? ಅವ್ನು ಕೇಳೋದು ಒಂದಿತ್ತಿ ಹಣ, ನೀವು ಕೊಡೋದು ಕಡಿಮೆ ಇದ್ದಾಗ ಜಗಳ ಆಗ್ತದೆ. ಹಾಗೆ ಇವತ್ತಿನ ದಿನ ನಮ್ಮ ಕುಟುಂಬದಲ್ಲಿ, ನಮ್ಮ ಪರಿವಾರದಲ್ಲಿ, ನಮ್ಮ ಮನಸ್ಸೇ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ಆ ದಿನಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ನಾನು ಪರಮಾತ್ಮನಿಂದ ತಗೊಂಡು ಕೊಡ್ತಾ ಇಲ್ಲ, ಅದಕ್ಕಾಗಿ ಅದು ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ಅದೇನೇ ವಿಘ್ನ, ಅದೇ ಪರಿಸ್ಥಿತಿ, ಅದೇ ಸಮಸ್ಯೆ ಅಲ್ವಾ? ಅದಕ್ಕಾಗಿ ಪ್ರತಿದಿನ ನಿಮಗೆ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತ ಶಕ್ತಿಗಳು ಸ್ಟಾಕ್ ಇದಾವ. ಯಾಕೆಂದ್ರೆ ಮಕ್ಕಳೇ, ದಿನನಿತ್ಯದ ಜೀವನದಲ್ಲಿ ಕೆಲವೊಂದು ಸಮಯದಲ್ಲಿ ನಿಮಗೆ ಶಾರೀರಿಕ ಆರೋಗ್ಯದಿಂದ ಸಾಧನೆ ಮಾಡಲಿಕ್ಕೆ ಆಗದೆ ಇರಬಹುದು. ಶಾರೀರಿಕ ಆರೋಗ್ಯ ಚೆನ್ನಾಗಿಲ್ಲ, ಜ್ವರ ಇದೆ, ಓಕೆ, ಅದನ್ನು ಯೋಗ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಮೊದ್ಲೇ ಮಾಡಿರುವಂತ ಸ್ಟಾಕ್ ನಿಮ್ಮ ಹತ್ರ ಇರ್ಬೇಕಲ್ಲ. ಅದು ಸ್ಟಾಕ್ ನಿಮ್ಮಲ್ಲಿದ್ರೆ ಆ ದಿನ ನೀವು ಯೋಗ ಮಾಡದಿದ್ರು ಕೂಡ ಅದು ಕೆಲ್ಸಕ್ಕೆ ಬರ್ತದೆ. ಕೆಲವೊಂದ್ಸಲ ಲೌಕಿಕದವ್ರ ಮನೆಗೆ ಹೋಗ್ಬೇಕಾಗ್ತದೆ, ಆವಾಗ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲಿದ್ದಾಗ ನೀವು ಮಾಡಿರುವಂತ ಸ್ಟಾಕ್ ಏನ್ ಮಾಡ್ತದೆ, ಅಲ್ಲಿ ಕೆಲ್ಸಕ್ಕೆ ಬರುತ್ತೆ. ಆದ್ಮೇಲೆ ಗೊತ್ತಿಲ್ಲ ನಿಮಗೆ, ಈ ಒಂದು ಸಣ್ಣ ಜನ್ಮದಲ್ಲಿ ತುಂಬಾ ವರ್ಷಗಳು ಕಳೆದು ಬಿಟ್ಟಿದ್ದಾವೆ. ಇನ್ನು ಸ್ವಲ್ಪವೇ ಸಮಯದಲ್ಲಿ 5,000 ವರ್ಷಕ್ಕೆ ಬೇಕಾಗಿರುವಂತ ಸಂಪಾದನೆ ಮಾಡಬೇಕು ಅಂತಂದ್ರೆ ನಾನು ಇಷ್ಟು ಶಕ್ತಿಯನ್ನ ಪರಮಾತ್ಮನಿಂದ ನಾನು ಪಡ್ಕೊಳ್ಬೇಕು. ಅದು ಒಂದು ಶಕ್ತಿ ಅಲ್ಲ, ಸರ್ವಶಕ್ತಿ ಅಂತ ಹೇಳ್ತಾನೆ. ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಏನಾಗತ್ತೆ ಗೊತ್ತಾ, ಹೇಳ್ತೇನೆ ಕೇಳಿ ಅಣ್ಣವ್ರೆ. ನಮ್ಗೆ ಸೆಂಟರ್ನಲ್ಲಿ ಏನು ಸಮಸ್ಯೆ ಇರೋದಿಲ್ಲ, ಅಕ್ಕೋರು ತುಂಬಾ ಪ್ರೀತಿ ಮಾಡ್ತಾರೆ, ಟೋಳಿ ಗಿಲಿ ಎಲ್ಲ ಕೊಡ್ತಾರೆ. ಸಮಸ್ಯೆ ಇಲ್ಲಿ ಅಂದ್ರೆ ಮನೆಗೆ ಬಂದ ತಕ್ಷಣ ಮನೇಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಪತಿಯವ್ರ ಜೊತೆ ಅಪೋಸಿಷನ್. ಅಂದೇನರ್ಥ? ಪತಿಗೆ ಆಧ್ಯಾತ್ಮಿಕವಾಗಿ ಏನು ಊಟವನ್ನ ಕೊಡ್ಬೇಕು ನೀವು ಕೊಡ್ತಾ ಇಲ್ಲ. ಎಲ್ಲೂ ಫೇಲ್ಯೂರ್ ಆಗ್ಬಾರ್ದು. ಲೌಕಿಕದಲ್ಲಿ ಇರ್ಲಿ, ಅಲೌಕಿಕದಲ್ಲಿ ಇರ್ಲಿ, ಸೇವೆ ವಿಷಯದಲ್ಲಿ ಇರ್ಲಿ, ಸ್ವಪುರುಷಾರ್ಥದಲ್ಲಿ ಇರ್ಲಿ, ಯೋಗವನ್ನ ಮಾಡ್ಬೇಕಾದ ನಿದ್ರೆ ಬರುವಂತ ವಿಷಯನೂ ಕೂಡ ಇಲ್ಲಿ, ಸೇವೆಯ ಮಧ್ಯದಲ್ಲಿ ವಿಘ್ನಗಳು ಕೂಡ ಬರಬಾರದು. ಅಂತದೇನಾದ್ರು ಬಂದಿದೆ ಅಂತಂದ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ನಿಮ್ಮಲ್ಲಿ ಸರ್ವಶಕ್ತಿಗಳ ಸ್ಟಾಕ್ ಜಮಾ ಇಲ್ಲ ಅಂತ ಅರ್ಥ. ಅದಕ್ಕೆ ಸಂಬಂಧಪಟ್ಟಿದ್ದಿಲ್ಲ. ನಾವೇನ್ ಮಾಡ್ತೀವಿ, ಇಲ್ಲ ನಾವು ಸೆಂಟರ್ಗೆ ಹೋಗ್ಬಿಟ್ಟು 1 ಗಂಟೆ ಯೋಗ ಮಾಡಿಬಿಟ್ಟೆ, ಮನೆಗೆ ಬಂದ್ಬಿಟ್ಟು 3 ಗಂಟೆ ಗಲಾಟೆ ಮಾಡಿಬಿಟ್ಟೆ. ವಾಟ್ ಇಸ್ ದ ಯೂಸ್? ಏನು ಪ್ರಯೋಜನ ಹೇಳಿ ನೋಡೋಣ? ಜ್ವರ ಬಂತು ಅಂತ 2 ಮಾತ್ರೆ ತಿಂದ್ಬಿಟ್ಟೆ, ಮನೆಗೆ ಬಂದ್ಬಿಟ್ಟು ಅರ್ಧ kg ಐಸ್ ಕ್ರೀಮ್ ತಿಂದ್ಬಿಟ್ಟೆ. ರಿಸಲ್ಟ್ಸ್ ಏನು ಬರ್ತದೆ? ಏನಾಗತ್ತೆ ಯೋಚನೆ ಮಾಡಿ ಆತ್ಮೀಯರೇ. ಈ ರೀತಿ ಜೀವನವನ್ನ ಮಾಡ್ಲಿಕ್ಕೆ ನಾವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಜಾಯಿನ್ ಆಗಿರೋದು. ಈ ರೀತಿ ಜೀವನವನ್ನು ಮಾಡೋದಕ್ಕ ಭಗವಂತ ನಮ್ಮನ್ನು ಮಗುವಾಗಿ ಆಯ್ಕೆ ಮಾಡ್ಕೊಂಡಿರೋದು ಅಲ್ಲ. ದಿನದ ಯಾವುದೋ ಸಮಯದಲ್ಲಿ, ಯಾವುದೋ ಸ್ಥಳದಲ್ಲಿ, ಯಾವ ವ್ಯಕ್ತಿಗಳ ಜೊತೆಗೆ ಮಾತ್ರ ನಾನು ಚೆನ್ನಾಗಿರ್ತಾನೆ, ಉಳಿದವ್ರ ಜೊತೆ ನಾನು ಸರಿ ಇಲ್ಲ ಅಂತಂದ್ರೆ ನನ್ನ ಈಶ್ವರಿಯ ಜೀವನದಲ್ಲಿ ಎಲ್ಲೋ ಏರುಪೇರು ಇದೆ. ಕೆಲವೊಬ್ಬರ ಮಾತ್ರ ನಾನು ಆಶೀರ್ವಾದ ತಗೊಳ್ತೇನೆ, ಕೆಲವೊಬ್ಬರ ಶಾಪ ತಗೊಳ್ತೇನೆ ಅಂತಂದ್ರೆ ಕೆಲವೊಂದ್ಸ ನಮ್ಮ ಈಶ್ವರಿಯ ಜೀವನ ದಿನದ ಎಂಡಿಗೆ ಮೈನಸ್ ಅಲ್ಲಿ ಇರ್ತೀವಿ. ಅದಕ್ಕಾಗಿ ಆ ದಿನ ಮಾಡುವಂತ ಎಲ್ಲ ಕೆಲಸಗಳಿಗೂ ಕೂಡ ವಾರ, ದಿನ, ತಿಂಗಳು ಚೆಕ್ ಮಾಡಿ. ಯಾವ ದಿನನೂ ಕೂಡ, ಯಾವುದೇ ಕ್ಷಣನೂ, ಯಾವ ವ್ಯಕ್ತಿಗಳ ಜೊತೆಗೆ ಇದ್ದಾಗ್ಲೂ ಕೂಡ ನಿಮಗೆ ಭಿನ್ನಾಭಿಪ್ರಾಯಗಳು ಬರಕೂಡದು. ಖುಷ್ ಅಂದ್ರೆ ಶ್ರೀಮಂತರ ವಿರುದ್ಧ ಅಲ್ಲ. ಆಧ್ಯಾತ್ಮಿಕ ಶಕ್ತಿಯನ್ನು ಪೇಮೆಂಟ್ ಮಾಡೋದರ ಮೂಲಕ ಯಾವುದೇ ಸಮಸ್ಯೆಗಳು ನಿಮ್ಗೆ ಬಂದಿಲ್ಲ ಅಂತಂದ್ರೆ ಎಲ್ಲಾ ಶಕ್ತಿಗಳು ಆತ್ಮೀಯರು ನಿಮ್ಮಲ್ಲಿ ಜಮಾ ಇದೆ ಅಂತ ಅರ್ಥ. ಹಾಗಿದ್ರೆ ಪ್ರತಿದಿನ
ನಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮನಲ್ಲಿ ಇಡೋದರ ಮೂಲಕ ಅಷ್ಟು ಶಕ್ತಿಯನ್ನ ನಾವು ಪಡ್ಕೊಳ್ತಾ ಇದ್ದೀವ. ಒಂದು ವೇಳೆ ನೀವು ಶಕ್ತಿ ಪಡ್ಕೊಳ್ಳೋದು ಕಡಿಮೆ ಆಗಿದ್ದಿದ್ರೆ ನೀವು ಸೂರ್ಯವಂಶಕ್ಕೆ ಬರೋದಿಲ್ಲ, ಚಂದ್ರವಂಶಕ್ಕೆ ಬರ್ತೀರಾ, ಯುದ್ಧ ಮಾಡಬೇಕಾಗ್ತದೆ. ಸತ್ಯುಗಕ್ಕಂತೂ ಬರ್ತೀರಿ, ಸ್ವರ್ಗಕ್ಕಂತೂ ಗ್ಯಾರಂಟಿ ಬರ್ತೀರಿ. ಆದರೆ ಇಷ್ಟು ಶಕ್ತಿ ಜಮಾ ಇಲ್ಲ ಅಂತಂದ್ರೆ ನೋಡಿ, ಹಣ ಜಾಸ್ತಿ ಇದ್ರೆ ಟ್ರೈನ್ ಅಲ್ಲಿ AC ಅಲ್ಲಿ ಹೋಗ್ತಾರಲ್ವಾ, ಕಡಿಮೆ ಇದ್ರೆ ಏನಾಗ್ತದೆ, ಸ್ಲೀಪರ್ ಅಲ್ಲಿ ಹೋಗ್ಬೇಕಾ, ಸ್ಲೀಪರ್ ಅಲ್ಲಿ ಹೋದ್ರೆ ಏನಾಗ್ತದೆ, ಮಳೆ ಬಂದು ನೀರು ಒಳಗಡೆ ಬರ್ತಾ ಇರ್ತದೆ, ಧೂಳು ಬಂದು ಧೂಳು ಒಳಗಡೆ ಬರ್ತಾ ಇರ್ತದೆ. ನಮ್ ಕಡೆ ಹೊಸಪೇಟೆ ಅಂತ ಬಿಟ್ಟು ಒಂದು ಊರಿದೆ, ಹುಬ್ಳಿಯಿಂದ ನಾವು ಆಂಧ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಟ್ರೈನ್ ಹೋಗುತ್ತೆ, ಸರಿನಾ. ಅಲ್ಲಿ ಮಧ್ಯಾಹ್ನ ಟೈಮಲ್ಲಿ ಟ್ರೈನ್ ಹೋದ್ರೆ ಅಲ್ಲಿ ಏನಿದೆ, ಮೈನ್ಸ್, ಖನಿಜದ ಗಣಿಗಳಿದ್ದಾವೆ, ಧೂಳು ಬರ್ತಾ ಇರ್ತದೆ, ಸರಿನಾ. ನೀವು ಸ್ಲೀಪರ್ ಅಲ್ಲಿ ಮಲ್ಕೊಂಡ್ಬಿಟ್ಟು ಏನಾಗತ್ತೆ ಅಂತಂದ್ರೆ, ಕಿಟಕಿ ಬಾಗಿಲು ಓಪನ್ ಇಟ್ರೆ ಧೂಳು ಒಳಗಡೆ ಬರ್ತದೆ, ಕಿಟಕಿ ಬಾಗಿಲು ಕ್ಲೋಸ್ ಮಾಡಿಬಿಟ್ರೆ ಸೆಕೆ ಆಗ್ಬಿಡ್ತದೆ. ಏನ್ ಮಾಡ್ತೀರಿ? ಅದು AC ಇದ್ರೆ ಏನಾಗ್ತದೆ, ಧೂಳುನು ಬರೋದಿಲ್ಲ, ತಂಪಾಗಿರ್ತದೆ, ಹೌದಲ್ವಾ. ಹಾಗೆ AC ಯಾರು ಹೋಗ್ತಾರೆ ಹೇಳಿ ನೋಡೋಣ? ಯಾರ ಹಣ ಜಾಸ್ತಿ ಇದೆ ಅವ್ರು ತಾನೇ AC ಅಲ್ಲಿ ಹೋಗ್ತಾರೆ. ಹಾಗಿದ್ರೆ ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಕರ್ಮದ ಫಲವನ್ನ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಬಿ ಸೀರಿಯಸ್. ಕರ್ಮ ಮಾಡಿದ ಮೇಲೆ ನಿಮ್ಮ ಮನಸ್ಸು ಬೇಜಾರಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಿಮ್ ಸೆಂಟರ್ ಅಕ್ಕೋರು ಕಾರಣ ಅಲ್ಲ, ಯೋಗೇಶನನು ಕಾರಣ ಅಲ್ಲ, ಶಿವಬಾಬಾನು ಕಾರಣ ಅಲ್ಲ. ಎಷ್ಟು ಸಂಪಾದನೆ ಮಾಡ್ಬೇಕು ಅಷ್ಟು ಸಂಪಾದನೆ ನೀವು ಮಾಡ್ತಾ ಇಲ್ಲ, ಇದನ್ನು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಶಕ್ತಿಗಳು, ಸಮಸ್ಯೆಗೆ ಸರಿಯಾದಂತ ಪರಿಹಾರ, ಆ ಬಾಣಗಳು ನಿಮ್ಮಲ್ಲಿ ಇಲ್ಲ. ಬಾಣಗಳನ್ನ ಸಿಟ್ ಮಾಡ್ಬಿಟ್ಟು ಬಾಣ ಬಿಡೋದಲ್ಲ, ಅರ್ಥ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ. ಅವಾಗ ಅದರ ಆಧಾರದ ಮೇಲೆ ಚೆಕ್ ಮಾಡ್ಕೊಳ್ಳಿ. ನೀವು ಇಷ್ಟು ಜನಕ್ಕೆ ಜ್ಞಾನ ಹೇಳ್ತೀರ, ಅದರ ಆಧಾರದಲ್ಲ, ನಿಮ್ಮ ನಿತ್ಯ ಜೀವನದಲ್ಲಿ ನೀವು ಎಷ್ಟು ಖುಷಿಯಾಗಿದ್ದೀರಿ, ಸಂತೋಷವಾಗಿದ್ದೀರಿ. ಸ್ವತಃ ಭಗವಂತ ನಮ್ಮ ಜೊತೆಯಲ್ಲಿ ಇದ್ದಾಗಲೇ ನಾವಿಷ್ಟು ಖುಷಿಯಾಗಿಲ್ಲ ಅಂತಂದ್ಮೇಲೆ ಇನ್ನು ಭವಿಷ್ಯದಲ್ಲಿ ಹೇಗಿರ್ತೀರ ಹೇಳಿ ನೋಡೋಣ. ಅದಕ್ಕಾಗಿ ದಿನದಲ್ಲಿ ಯೋಗದ ಸಮಯದಲ್ಲಿ ಅಷ್ಟು ಭಗವಂತನಿಂದ ಶಕ್ತಿ ಬರ್ತಾ ಇರೋದು, ನಿಮ್ಮ ಮೂಲಕ ಪ್ರಪಂಚದ ಎಲ್ಲರಿಗೂ ಆ ಶಕ್ತಿ ಹೋಗ್ತಾ ಇರುವಂತ ಅನುಭವ ಆಗ್ತಾ ಇರತ್ತೋ, ಅಳೋದು, ಕೂಗೋದು, ಬೇಡೋದು, ನೋಡೋದು, ಗಾಯನ ಮಾಡೋದು, ಇದರಲ್ಲಿ ಬ್ಯುಸಿ ಆಗಿದ್ದೀರೋ ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ಯೋಗದಲ್ಲಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಬಾಬಾ ಚೆಕ್ ಮಾಡ್ತಿದ್ರಂತೆ, ನನ್ನ ಮಕ್ಕಳಲ್ಲಿ ಸಮಯದ ಅನುಸಾರ ಭವಿಷ್ಯದಲ್ಲಿ ಇವರು ಎದುರುಗಡೆ ಎಷ್ಟು ಕೋಟ್ಯಾಂತರ ಆತ್ಮಗಳು ಬರ್ತಾರೆ, ಅದರ ಆಧಾರದಲ್ಲಿ ಅವರಿಗೆ ಕೊಡ್ಲಿಕ್ಕೆ ಇವತ್ತರ ಸ್ಟಾಕ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದಾರಂತೆ. ಸ್ಕೂಲಲ್ಲಿ ಟೀಚರ್ ಪಾಠ ಮಾಡ್ತಾರಲ್ಲ, ಫೈನಲ್ ಎಕ್ಸಾಮ್ ಅಲ್ಲಿ ಎಷ್ಟು ಪೋರ್ಷನ್ ಕವರ್ ಮಾಡ್ಬೇಕು ಅಂತ ಗೊತ್ತಿರ್ತದಲ್ವಾ. ಮಧ್ಯೆ 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 ಟೀಚರ್ ಏನ್ ಮಾಡ್ತಿರ್ತಾರೆ, ಪರೀಕ್ಷೆ ಮಾಡ್ತಾ ಇರ್ತಾರೆ, ನೋಡ್ತಾರೆ ಎಲ್ಲಿ ಮಗು ವೀಕ್ ಇದೆ. ಅಲ್ಲಿ ವೀಕ್ ಇದ್ದಾಗ ಅವರಿಗೋಸ್ಕರ ಟೀಚರ್ ಏನ್ ಮಾಡ್ತಾರೆ, ಸ್ಪೆಷಲಿ ಪ್ರೈವೇಟ್ ಸ್ಕೂಲಲ್ಲಿ ಸ್ಪೆಷಲ್ ತರಗತಿಗಳನ್ನು ಇಡ್ತಾರೆ. ಹಾಗೆ ಭಗವಂತ ಹೇಳ್ತಾರೆ, ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ. ಇವತ್ತು ನಮ್ಗೆ ಭಗವಂತ ಸ್ಪೆಷಲ್ ಕ್ಲಾಸ್ ಅನ್ನು ಇಟ್ಟಿದ್ದಾರೆ ಅಂತಂದ್ರೆ ಎಲ್ಲೋ ನಾವು ವೀಕ್ ಇದ್ದೀವಿ ಅಂತ ಲೆಕ್ಕ. ನಿಮ್ಮ ಮಾನಸಿಕವಾದಂತ ನಿರಾಕಾರವಾದಂತ ಕಡಿಮೆತನವನ್ನ ನಿಮಗೆ ಮಾತ್ರ ಗೊತ್ತಾಗತ್ತೆ ಆತ್ಮೀಯರಿ. ಎಷ್ಟು ಪರ್ಸೆಂಟೇಜ್ ಅಲ್ಲಿ ನೋವಿದೆ ಅಂತ ಪೇಷಂಟಿಗೆ ಮಾತ್ರ ಗೊತ್ತಾಗತ್ತೆ ಹೊರತು MRI ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಗೊತ್ತಾಗಲ್ಲ, ನರ್ಸಿಗೆ ಗೊತ್ತಾಗೋದಿಲ್ಲ, ಡಾಕ್ಟ್ರಿಗೆ ಗೊತ್ತಾಗಲ್ಲ. ಗೊತ್ತಾಗೋದು ಯಾರಿಗೆ? ಪೇಷಂಟಿಗೆ ಮಾತ್ರ. ಅದಕ್ಕಾಗಿ ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನ, ಜೀವನದ ನಡವಳಿಕೆಯನ್ನ, ಸಫಲತೆ ಅಸಫಲತೆಯನ್ನ, ಅಸಫಲತೆ ಬಂದಾಗ ಅದನ್ನು ಸಫಲತೆಯಲ್ಲಿ ಪರಿವರ್ತನೆ ಮಾಡಿಕೊಂಡಿದ್ದೀರಿ. ಭಗವಂತನನ್ನ ಜೊತೆಯಲ್ಲಿ ಜೀವನ ಮಾಡಿದ ನಂತರದಲ್ಲಿ ಇಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ದಯವಿಟ್ಟು ಪರಮಾತ್ಮನ ಶಕ್ತಿಯನ್ನ ಸ್ಥೂಲ ವಸ್ತುಗಳಿಗೆ ಉಪಯೋಗ ಮಾಡಿಬಿಟ್ಟು ಎಲ್ಲ ಖಾಲಿ ಮಾಡಿ ಕೂತ್ಕೊಂಡು ಬಿಡಬೇಡಿ. ಈಗ ನಿಮ್ಮ ಹತ್ರ ಹಣ ಇದೆ ಅಂತ ತಿಳ್ಕೊಳ್ಳಿ, ಹಣ ಹಿಡಿದಲ್ಲಿ ನೀವು ಏನ್ ಮಾಡಿ, ಫರ್ನಿಚರ್ ತರ್ತೀರಾ, ಸ್ಕ್ರೀನ್ ತರ್ತೀರಾ, ಬಂಗಾರ ತರ ಎಲ್ಲಾನು ತಂದು ಬಿಟ್ಬಿಡ್ತೀರಾ. ಸರಿ, ಎಲ್ಲ ಚೆನ್ನಾಗಿದೆ, ನಾಳೆ ಯಾರ್ದು ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಹಾಕಿದ್ದಾರೆ, 5 ಲಕ್ಷ ರೂಪಾಯಿ ಬೇಕು, ಅವಾಗ ಏನ್ ಮಾಡ್ತೀರಿ? ಅವಾಗ ಕಾರ್ ಮಾಡಿದ 5 ಲಕ್ಷ ರೂಪಾಯಿ ಸಿಗತ್ತಾ ನಿಮಗೆ? ಯಾರು ತಗೊಳ್ಳೋರು ಇರ್ತಾರೆ? ಇಲ್ಲ ತಾನೇ. ಅದೇ ಲಿಕ್ವಿಡ್ ಕ್ಲಾಸ್ ಇದ್ರೆ, ಬ್ಯಾಂಕಲ್ಲಿ ಹಣ ಇದ್ರೆ ಯಾವಾಗ ಬೇಕಾದ್ರೂ ನೀವು ATM ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ಬೋದಲ್ವಾ? ಇದನ್ನು ಬಾಬಾ ಹೇಳ್ತಾ ಇರುವಂಥದ್ದು. ಇನ್ನು 3ನೇದು ಬಾಬಾ ಹೇಳ್ತಾರೆ ಧಾರಣೆ. ಯೋಗ ಇಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಧಾರಣೆಯಲ್ಲಿ ಸರ್ವ ಗುಣಗಳು ಧಾರಣೆ ಆಗಿದ್ದಾವೆ. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಗುಣಗಳನ್ನ ನಾವು ಧಾರಣೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರ್ತದೆ. ಬಾಬಾ ಏನ್ ಹೇಳ್ತಾರೆ, ಕೇವಲ ಗುಣಗಳಲ್ಲ, ಸರ್ವ ಗುಣಗಳು. ಲೌಕಿಕದಲ್ಲಿದ್ದಾಗ ಯಾವ ಗುಣಗಳು ಧಾರಣೆ ಮಾಡಬೇಕು. ನಮ್ಮ ಕನ್ನಡರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಏನು ಗೊತ್ತಣ್ಣವ್ರೆ?
ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ ಫಂಕ್ಷನ್ ಅಲ್ಲಿ ಶರೀರಕ್ಕೆ ಯಾವ್ಯಾವ ಗುಣವನ್ನ ಶೃಂಗಾರದಲ್ಲಿ ಧಾರಣೆ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಅದು ಚೆಂದ ಕಲ್ತಿದ್ದಾರೆ. ಬಾಬನಿಗೆ ತುಂಬಾ ಥ್ಯಾಂಕ್ ಯು. ನಮ್ಗೆಲ್ಲದಕ್ಕೂ ಒಂದೇ ಗುಣ, ಏನು? ಬಿಳಿ ಪ್ಯಾಂಟ್ ಶರ್ಟ್ ಹಾಕೊಂಡಾಯ್ತು ಅಷ್ಟೇ. ಫೇರ್ ಅಂಡ್ ಲವ್ಲಿನೂ ಇಲ್ಲ, ಪೌಡ್ರು ಇಲ್ಲ, ಲಿಪ್ಸ್ಟಿಕ್ ಇಲ್ಲ, ಏನಿಲ್ಲ. ಮದುವೆ ಮನೆಗೂ ಅದೇ, ಯಾರ್ದು ಶರೀರ ಬಿಟ್ಟು ಅದೇ, ಡ್ರೈವಿಂಗ್ ಮಾಡ್ತಾ ಇದ್ರು ಅದೇ, ಈಶ್ವರಿ ಸೇವೆ ಮಾಡ್ತಿದ್ರು ಅದೇ. ನಮ್ಗೆ ಟೆನ್ಷನ್ ಇಲ್ಲ, ಒಂದೇ ಡ್ರೆಸ್. ಯಾವುದೇ ಶೃಂಗಾರ ಮಾಡೋದು ಇಲ್ಲ, ತೆಗೆದುಹಾಕೋದ ಪ್ರಶ್ನೆನೇ ಇಲ್ಲ. ಅದಕ್ಕೆ ಮಾನಸಿಕವಾಗಿ ಸದಾಕಾಲ ಆತ್ಮ ಪರಮಾತ್ಮ ಇಷ್ಟು ಬಿಟ್ರೆ ಬೇರೆ ಯಾವುದೇ ಸಂಬಂಧಗಳು ಇರಬಾರದು. ಅದಕ್ಕಾಗಿ ಯಾವ್ದಾದ್ರು ಗುಣಗಳು ಕಡಿಮೆ ಇದ್ದಾವ, ಯಾವುದೇ ಸಮಯ ಸಂದರ್ಭದಲ್ಲಿ ಧಾರಣೆ ಮಾಡೋದಲ್ಲಿ ಕಡಿಮೆ ಇದೆಯಾ ಅಂತ ಆತ್ಮೀಯರು ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಕಡಿಮೆ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳುವಂತ ಸಮಯ ಇದು ಅಲ್ವಾ. ಮದುವೆ ಮನೆಗೆ ಹೋಗ್ಬೇಕು ಅಂದ್ರೆ ಮನೇಲಿದ್ದಾಗ ತಾನೇ ಶೃಂಗಾರ ಮಾಡ್ಕೊಳ್ಬೇಕು. ದಾರಿಲಿ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಅಲ್ಲಿ ಹೋದ್ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕೆ ಸಂಪೂರ್ಣವಾಗಿ ಸಂಪಾದನೆ ಸ್ಟಾಕ್ ಜಮಾ ಮಾಡಿಕೊಳ್ಳುವಂತ ಸಮಯ ಈಗಲೇನೆ. ಈಗ ನೀವು ಕಾರಣ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮುಂದೆ ನೀವು ಪಶ್ಚಾತ್ತಾಪದಲ್ಲಿ ಇರ್ತೀರಾ. ಒಂದು ವಾರ ಈ ಕಾರಣ, ಮುಂದಿನ ವಾರ ಇನ್ನೊಂದು ಕಾರಣ. ಜೀವನ ಪೂರ್ತಿ ನೀವು ಕಾರಣದಲ್ಲೇ ಹೋಗ್ತೀರಾ ಹೊರತು ಆ ಕಾರಣ ಎಂದೂ ನಿವಾರಣೆ ಆಗೋದಿಲ್ಲ. ಡಾಕ್ಟರ್ ಹೇಳ್ತಾರೆ ಈ ವಾರ ಬಂದ್ಬಿಟ್ಟು ಅಡ್ಮಿಟ್ ಆಗಿ ಅಂತಂದ್ರೆ, ಇಲ್ಲ ಇಲ್ಲ ನನ್ನ ಮಗನಿಗೆ ಎಕ್ಸಾಮ್ ಇದೆ, ಮುಂದಿನ ವಾರ ಮಗಳ ಮದುವೆ ಇದೆ, ಅದರ ಮುಂದಿನ ವಾರ ಇನ್ನೊಂದು ಏನೋ ಇದೆ, ಹೇಳ್ತಾ ಹೋಗಿದ್ದರೆ ಶರೀರದ ಆರೋಗ್ಯ ಹಾಳಾಗೋದು ಯಾರ್ದು? ಡಾಕ್ಟರ್ದ? ಮುಂದೆ ಅಯ್ಯೋ ಡಾಕ್ಟ್ರೇ ಮೊದಲೇ ನಾನು ಮಾಡ್ಕೊಳ್ಬೇಕಿತ್ತು ಅಂದ್ರೆ ಡಾಕ್ಟರ್ ಏನ್ ಮಾಡ್ತಾರೆ? ಡಾಕ್ಟರ್ ಇಷ್ಟು ಸಲ ನಿಮ್ ಟೈಮ್ ಟೇಬಲ್ ಅನ್ನ ಕೊಡ್ತಾರೆ. ಅಂದ್ರೆ ಸೀರಿಯಸ್ ಆಗಿಲ್ಲ ಅಂತ ನನಗೆ ಒಂದು ಅರ್ಥನೇ ಆಗೋದಿಲ್ಲ. ಈಶ್ವರಿಯ ಕಾರ್ಯ ಹೇಳಿದ್ರೆ ಸಾಕು, ನಮ್ಮ ಆತ್ಮಗಳಿಗೆ ಎಷ್ಟು ಕಾರಣಗಳು ಬರ್ತಾವೆ ಅಂತಂದ್ರೆ ಅಷ್ಟು ಕಾರಣಗಳು ಹೇಳಿದಷ್ಟು ನೀವು ಭಗವಂತನ ಎದುರುಗಡೆ ಹೋದಾಗಲೂ ಕೂಡ ಅವನು ಅಷ್ಟೇ ಕಾರಣವನ್ನು ಹೇಳ್ತಾನೆ. ನಮ್ಮ ಲೆಕ್ಕದಲ್ಲಿ ಏನು ಅಂತ ನಾವು ಕೇಳಿದ ತಕ್ಷಣ ಭಗವಂತ ಬಂದ್ಬಿಡ್ಬೇಕು. ಅದಂಗೆ ಬಂದ್ಬಿಡ್ತಾರೆ. ಅವ್ರು ಕರೆದಾಗ ನೀವು ಬಂದ್ರೆ, ನೀವು ಕರೆದಾಗ ಅವ್ರು ಬರ್ತಾರೆ. ಪಕ್ಕದ ಮನೆ ಮದುವೆಗೆ 4 ಸಲ ಕರೀತಾರೆ. ನೀವು ಅವ್ರ ಮನೆಗೆ ಹೋಗಿದ್ರೆ ಅವ್ರ ನಿಮ್ಮನ್ನು ಕರೆದಾಗ, ನೀವು ನೀವು ಅವ್ರ ಮನೆಗೆ ಹೋದಾಗ ನಿಮ್ಮ ಮನೆಗೆ ಕರೆದಾಗ ಅವ್ರು ಬರ್ತಾರೆ ತಾನೆ. ನೀವು ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರು ಮಾತ್ರ ನಿಮ್ಮ ಮನೆಗೆ ಬರ್ಬೇಕು, ಅದು ಹೆಂಗ್ ಬಂದ್ಬಿಡ್ತಾರೆ? ನಿಮ್ಮ ಜೀವನದಲ್ಲಿ ಈಶ್ವರನಿಗೆ, ನಿಮ್ಮ ತಂದೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಅಷ್ಟೇ ಭಗವಂತನು ಕೂಡ ನಿಮ್ಗೆ ಪ್ರಾಮುಖ್ಯತೆ ಕೊಡ್ತಾರೆ. ನೀವು ಭಗವಂತನ ಕರೆದಾಗ ಅವರು ಬಂದಿಲ್ಲ ಅಂತಂದ್ರೆ ಅವರು ಕರೆದಾಗ ನೀವು ಹೋಗಿಲ್ಲ ಅಂತ ಅರ್ಥ. ನಿಮ್ಗೆ ಬೇಕಾದಾಗ ಸ್ಕೂಲ್ ಓಪನ್ ಆಗೋದಿಲ್ಲ. ನಿಮ್ಗೆ ರಾತ್ರಿ 12 ಗಂಟೆಗೆ ಬಂದ್ಬಿಟ್ಟು ಪಾಠ ಮಾಡೋದು ಯಾವ ಟೀಚರು ಪಾಠ ಮಾಡೋದಿಲ್ಲ. ಅಲ್ಲಿ ಟೀಚರ್ ಇದ್ದಾಗ, ಸ್ಕೂಲ್ ಓಪನ್ ಇದ್ದಾಗ ಅವ್ರು ಪಾಠ ಯಾವ ದಿನ ಮಾಡ್ತಾರೋ ಅದೇ ದಿನ ಪಾಠವನ್ನು ಕೇಳಬೇಕಾಗತ್ತೆ, ಹೋಮ್ವರ್ಕ್ ಮಾಡಬೇಕಾಗತ್ತೆ ಹೊರತು ನಿಮಗೆ ಬೇಕಾದವಾಗ ಇವಾಗ ಗಣಿತ ಹೇಳ್ಕೊಡಿ, ಸಮಾಜ ಹೇಳ್ಕೊಡಿ ಅಂತ ಯಾರು ಕೂಡ ಹೇಳ್ಕೊಡೋದಿಲ್ಲ. ಅದಕ್ಕೆ ಭಗವಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಮಕ್ಕಳೇ ಸೇವೆಯ ಬಗ್ಗೆ ನೀವು ಯೋಚನೆ ಮಾಡದಿದ್ರು ಸೇವೆ ಬೇಕಾದಷ್ಟು ಆಗ್ತದೆ. ನೀವು ಬೇಕಾದ್ರೆ ಯೋಚನೆ ಮಾಡಿ, ಪ್ರಪಂಚದಲ್ಲಿ ಹಣ ಸಂಪಾದನೆ ಮಾಡೋದು ಕಷ್ಟನೋ ಖರ್ಚು ಮಾಡೋದು ಕಷ್ಟ? ಅದು ಕಷ್ಟ. ಸಂಪಾದನೆ ಮಾಡೋದು ಕಷ್ಟ ಅಲ್ವಾ? 1 ಕೋಟಿ ಸಂಪಾದನೆ ಮಾಡೋದು ಕಷ್ಟ, ಒಂದೇ ನಿಮಿಷದಲ್ಲಿ ಖರ್ಚು ಮಾಡ್ಬಿಡ್ಬೋದು. ಈಗ ಬಾಬಾ ಹೇಳ್ತಾರೆ ನಿಮ್ಮತ್ರ ಸ್ಟಾಕ್ ಇದೆ ತೆಗೆದುಕೊಳ್ಳಿಕ್ಕೆ ಜನ ಬೇಕಾದಷ್ಟು ಜನ ಬರ್ತಾರೆ. ಅದು ಸ್ಟಾಕ್ ಮಾಡ್ಕೊಳ್ಳುವಂತ ಸಮಯ ಇದು. ನಿಮ್ಮಿತ್ತಿಗೆ ಸೇವೆ ಆಗ್ತಾ ಇಲ್ಲ, ಜನ ಎದುರುಗಡೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡಬೇಡಿ, ಭವಿಷ್ಯದಲ್ಲಿ ಬರ್ತಾರೆ. ಒಂದು ಹೆಣ್ಣು ಮಗಳು ಹುಟ್ಟಿದ ತಕ್ಷಣದಲ್ಲಿ ತಂದೆ ತಾಯಿ ಏನ್ ಮಾಡ್ತಾರೆ? ಬ್ಯಾಂಕಲ್ಲಿ ಹಣ ಇಡ್ಲಿಕ್ಕೆ ಶುರು ಮಾಡ್ತಾರೆ. ಮುಂದೆ 21 ವರ್ಷ ಆದ್ಮೇಲೆ ಮಗಳಿಗೆ ಮದುವೆ ಮಾಡ್ಬೇಕು, ಅವಾಗ ಬೇಕಾಗ್ತದೆ ಅಲ್ವಾ? ಹಾಗೆ ಆತ್ಮೀಯರೇ, ಅಷ್ಟೇ ಸೀರಿಯಸ್ ಆಗಿ ಜ್ಞಾನ ಯೋಗ ಧಾರಣೆ ಮಾಡ್ತಾ ಇದ್ದೀರಾ. ಇನ್ನು 4ನೇದು ಸೇವೆ. ಸೇವೆ ವಿಷಯದಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವು ಮನಸಾ ಸೇವೆನಾದ್ರೂ ಮಾಡಿ, ವಾಣಿಯ ಸೇವೆನಾದ್ರೂ ಮಾಡಿ, ಕರ್ಮಣ ಸೇವೆಯನ್ನ ಮಾಡಿ, ಆದರೆ ನೀವು ಸೇವೆ ಕರೆಕ್ಟ್ ಆಗಿ ಮಾಡಿದ್ರೆ ಆತ್ಮಿಕ ಖುಷಿ ಇರ್ತದೆ. ಬಾಬಾ ಸ್ಪಷ್ಟವಾಗಿ ಹೇಳಿದ್ರೆ ಆತ್ಮಿಕ ಖುಷಿ. ಅಂಡರ್ಲೈನ್ ಮಾಡ್ಕೊಳ್ಳಿ. ನನ್ನ ಕಿರೀಟ ಹಾಕ್ಬಿಟ್ರು, ಹಾರ ಹಾಕ್ಬಿಟ್ರು, ಟೋಲಿ ಕೊಟ್ಬಿಟ್ರು, ಉಡುಗೊರೆ ಕೊಟ್ಬಿಟ್ರು, ಹಣ ಕೊಟ್ಬಿಟ್ರು, ಸಾರಿ, ಅವ್ರು ಖುಷಿ ಆಗ್ಬಿಟ್ಟಿದ್ದನ್ನೆಲ್ಲ ಕೊಟ್ರೆ ನೋ ಪ್ರಾಬ್ಲಮ್. ಆದ್ರೆ ನೀವು ಸೇವೆ ಮಾಡಿದ ಮೇಲೆ ಆತ್ಮಿಕವಾಗಿ ಮಾನಸಿಕವಾಗಿ ನೀವು ಖುಷಿಯಾಗಿದ್ದೀರಾ ಅಂದ್ರೆ ಸೇವೆ ಸರಿಯಾಗಿದೆ ಅಂತ ಅರ್ಥ. ಆ ಖುಷಿ ಇಲ್ಲ ಅಂತಂದ್ರೆ ನಾನು ನನ್ನದು ಹೇಳುವಂತ ದೇಹಾಭಿಮಾನ ಬಂದಿದೆ ಅಂತ ಅರ್ಥ. ಯಾರ್ಯಾರು ಖುಷಿ ಆಗ್ಬೇಕು? ನೀವು ಸೇವೆಯನ್ನ ಮಾಡಿದಾಗ ಸೇವೆಯ ಫಲದಿಂದ ಮೊದಲು ನೀವು ಖುಷಿ ಆಗ್ಬೇಕು. ವಾಯುಮಂಡಲ ವಾತಾವರಣ ಖುಷಿ ಆಗ್ಬೇಕು. ನಿಮ್ಮ ಜೊತೆಯಲ್ಲಿರುವಂತ ಸೇವಾದಾರಿಗಳು ಖುಷಿ ಆಗ್ಬೇಕು, ಯಾರು ನಿಮಿತ್ತರಾಗಿರ್ತಾರೋ.
4ನೇದು ಯಾರ ಪ್ರತಿ ಸೇವೆ ಮಾಡಿರ್ತಾರೋ ಅವ್ರು ಖುಷಿಯಾಗಿ ಮನಸ್ಸಿನಿಂದ ನಿರಾಕಾರ ರೂಪದ ಆಶೀರ್ವಾದವನ್ನು ಕೊಡ್ಬೇಕು, ಥ್ಯಾಂಕ್ ಯು ಅಂತ. ಇಷ್ಟ ಆಗಿದ್ರೆ ನೀವೆಲ್ಲೇ ಸೇವೆ ಮಾಡ್ದಾಗ್ಲೂ ಕೂಡ ಇಷ್ಟು ನೀವು ಮಾಡಿದಾಗ ಏನಾಗತ್ತೆ, ಆ ಸೇವೆ ಸರಿಯಾಗಿ ಆಗಿದೆ ಅಂತ ಅರ್ಥ. ಒಂದು ವೇಳೆ ನೀವು ಯಾವುದೇ ಸ್ಥಳದಲ್ಲಿ ಎಷ್ಟೇ ಹಣದ ರೂಪದಲ್ಲಿ ಎಷ್ಟೇ ಜ್ಞಾನದ ರೂಪದಲ್ಲಿ ಯಾವುದೇ ರೀತಿ ಸೇವೆ ಮಾಡಿದ್ರು ಕೂಡ ವಾಪಸ್ ಬಂದಾಗ ಮನಸ್ಸು ಬೇಜಾರಾಗಿದ್ದಿದ್ರೆ, ಯಾರ್ದೋ ಜೊತೆ ಜಗಳ ಮಾಡ್ತಾ ಇದ್ರೆ, ಸಿಟ್ಟು ಮಾಡ್ಕೊಂಡಿದ್ದಿದ್ರೆ ಸೇವೆ ಸಿಕ್ಕಿಲ್ಲ, ಸೇವೆಯ ಫಲ ಆಗಿಲ್ಲ ಅಂತ ಅರ್ಥ. ಒಂದು ವಾರ ಸೇವೆ ಮಾಡ್ತಾರೆ, ಹಗಲು ರಾತ್ರಿ ಸರಿ ಮಾಡಾದ್ಮೇಲೆ ಲಾಸ್ಟ್ ಯಾವುದೋ ಒಂದು ವಿಷಯಕ್ಕೆ ಕರ್ಮದ ಲೆಕ್ಕಾಚಾರದ ಅನುಸಾರ ನಿಮಿತ್ತರ ಜೊತೆ ಜಗಳ ಆಯ್ತು, ಕ್ಲಾಶ್. ವಾಪಸ್ ಬಂದಾಗ ಮನಸ್ಸು ಬೇಜಾರಾಯ್ತು, ನೀವು ನೊಂದುತ್ತಾ ಇದ್ದೀರಿ, ಬೇರೆಯವ್ರಿಗೂ ಆ ವಿಷಯವನ್ನು ಹೇಳ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಸೇವೆಯ ಫಲ ಚೀರೋ. ಅದಕ್ಕಾಗಿ ಯಾವುದೇ ಸೇವೆ ಮಾಡಿದ ನಂತರದಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಆ ಸೇವೆಯ ಫಲದಿಂದ ಆ ಎಲ್ಲ ಆತ್ಮಗಳು ಪಂಚತತ್ವಗಳು ಖುಷಿಯಾಗಿದ್ದಾವ. ಭಗವಂತ ಒಂದು ಸುಂದರವಾದ ಉದಾಹರಣೆ ಹೇಳ್ತಾರೆ. ಆ ರೀತಿ ಸೇವೆಯ ಫಲವನ್ನ ಅನುಭವ ಮಾಡುವಂತ ಆತ್ಮ ಸುವಾಸನೆ ಭರಿತವಾಗಿ ಅರಳಿರುವಂತಹ ಗುಲಾಬಿ ಹೂವಿನ ರೀತಿ ಸದಾ ಖುಷಿಯಾಗಿ ಮುಗಳನಾಗ್ತಾ ಆಡ್ತಾರಂತೆ. ಮುಖದಿಂದ ಶರೀರದ ಮುಖದಿಂದ ಮುಗಳನಾಗುವುದಲ್ಲ, ಒಳಗಡೆ ಮಸ್ತ ಖುಷಿ ಆ ಸೇವೆಯ ಫಲವನ್ನು ಅನುಭವಿಸ್ತಾ ಇರ್ತಾರಂತೆ. ಅದಕ್ಕಾಗಿ ಯಾವುದೇ ಸ್ಥಳದಲ್ಲಿ ನೀವು ಸೇವೆಯನ್ನ ಮಾಡಿ, ಸೇವೆ ಮಾಡಿದ ಮೇಲೆ ಸೇವೆಯ ಫಲವನ್ನು ಅನುಭವಿಸಿ. ಆದ್ಮೇಲೆ ಅಡಿಗೆ ಮಾಡಿದ್ಮೇಲೆ ರುಚಿ ನೋಡ್ಬಿಟ್ಟು ಫಲ ಅನುಭವಿಸ್ತೀವಿ ಇಲ್ವೋ? ಬಟ್ಟೆ ಹಾಕೊಂಡ ಮೇಲೆ ಅದರ ಸುಖವನ್ನು ಅನುಭವಿಸ್ತೀವಿ ತಾನೆ? ಶರೀರ ಶೃಂಗಾರ ಮಾಡ್ಕೊಂಡ್ಮೇಲೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಬಿಟ್ಟು ಕನ್ನಡ ಎದುರುಗಡೆ ಚೆಕ್ ಮಾಡ್ತೀವಿ ತಾನೆ? ಹಾಗೇನೆ ಸೇವೆಯ ಫಲ ಸರಿ ಇದೆಯೋ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಎಲ್ಲೋ ಒಂದು ಕಡೆಗೆ ನೀವು ಸೇವೆಯನ್ನು ಮಾಡಿದಾಗ ಆ ಮಾನಸಿಕ ಸುಖ ನಿಮ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ಆ ಸೇವೆಯ ಫಲ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗುವುದಿಲ್ಲ. ಅಂತ ಸೇವೆ ಮಾಡೋದಕ್ಕಿಂತ ಮಾಡದೇ ಇರೋದು ಉತ್ತಮ. ಮನೆಯಲ್ಲೇ ಇರಬಹುದು, ಅಡುಗೆ ಮಾಡ್ತಾ ಇದ್ದೀರಾ, ಮನೆಯವ್ರಿಗೆ ಬೈತಾ 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 ಮಾಡಿದರೆ ಏನಾಗ್ತದೆ? ಯೋಚನೆ ಮಾಡಿ. ಓಕೆ, ಅದಕ್ಕೆ ಮಾಡ್ತಾರೆ ಸೇವೆಯಲ್ಲೆಲ್ಲ ಮಾಡ್ತಿದ್ರಿ ಮನಸ ವಾಚ ಕರ್ಮಣ, ಆ ಸೇವೆಯ ಫಲವನ್ನು ನಿಮ್ಗೆ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರಿ, ಎಲ್ಲಿ ನಿಮ್ಗೆ ಸುಖ ಸಿಗ್ತಾ ಇದೆ, ಯಾವುದು ಶ್ರೇಷ್ಠ ಅನಿಸ್ತಾ ಇದ್ರೆ ಅದರ ಆಧಾರದ ಮೇಲೆ ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ ನಿಮ್ಮ ಅಕೌಂಟ್ನ ಜಮಾ ಮಾಡ್ಕೊಂಡು ಹೋಗ್ತಾ ಇರಿ ಮಕ್ಕಳೇ. ನಿರ್ಣಯ ನೀವೇ ಮಾಡಿ. ನೆಕ್ಸ್ಟ್ ಜ್ಞಾನ ಯೋಗ ಧಾರಣೆ ಸೇವೆ ಆಯ್ತು. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ದಿನವಿಡೀ ಬಾಬಾ 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 ಅಂತ ಹೇಳ್ಬಿಟ್ಟು ಎಲ್ಲ ಸೇವೆ ಮಾಡ್ತಾ ಇರೋದು. ಮನೆಯಲ್ಲಿ ಬರ್ತಾರೆ ನೋಡಿ, ಲೌಕಿಕದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಚೆನ್ನಾಗಿರೋದು. ಅವ್ರು ಬೈತಾ ಇರ್ತಾರೆ, ಇವರು ಯಾವಾಗ ನೋಡಿದ್ರು ಬ್ರಹ್ಮಕುಮಾರ್ ಅಂತ ಹೇಳ್ತಾ ಇರ್ತಾರೆ, ಅವ್ರ ಹತ್ರ ಶಾಪ ತಗೊಳ್ಳೋದೇ ತಗೊಳ್ತು ಬಾಬಾ ಹೇಳ್ತಾರೆ. ಅದನ್ನು ಕೂಡ ಮೇಂಟೈನ್ ಮಾಡಬೇಕು. ಸಂಬಂಧ ಸಂಪರ್ಕದಲ್ಲಿ ಯಾವ್ಯಾವ ಆತ್ಮಗಳು ಬರ್ತಾರೋ, ಶರೀರಕ್ಕೆ ಜನ್ಮ ಕೊಟ್ಟದ ತಂದೆ ತಾಯಿಗಳಿರ್ಬೋದು, ಪತಿ ಪತ್ನಿಯರಿರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಲೌಕಿಕ ಸಂಬಂಧಿಗಳಿರ್ಬೋದು, ಅಥವಾ ಊರಿನಲ್ಲಿರುವಂಥ ಯಾರೇ ಜನಗಳಿರ್ಬೋದು, ಗೌರ್ಮೆಂಟ್ ಆಫೀಸರ್ಸ್, ಯಾರ ಜೊತೆ ಇಲ್ಲ ಆದ್ರೂ ಕೂಡ ಸಂಬಂಧ ಸಂಪರ್ಕದಲ್ಲಿ ಎಲ್ಲೂ ವಿಘ್ನಗಳಿಲ್ದೇನೆ ಚೆನ್ನಾಗಿ ಸಂಬಂಧವನ್ನು ಇಟ್ಕೊಂಡು ಹೋದಾಗ ಮಾತ್ರ ನಿಮ್ಮ ಅಕೌಂಟಲ್ಲಿ ಅವರ ಮೂಲಕ ನಿಮಗೆ ಆಶೀರ್ವಾದದ ಅನುಭವ ಆಗ್ತದೆ. ಆದ್ಮೇಲೆ ಆಶೀರ್ವಾದ ಅಂದ್ರೆ ಗಿಫ್ಟ್ ಕೊಟ್ಟಾಗ ಮಾತ್ರ, ಜ್ಞಾನ ಹೇಳಿದಾಗ ಮಾತ್ರ, ಉಡುಗೊರೆ ಕೊಟ್ಟಾಗ ಮಾತ್ರ, ಗುಲಾಬ್ ಜಾಮೂನ್ ಕೊಟ್ಟಾಗ ಮಾತ್ರ ಆಶೀರ್ವಾದ ಅಲ್ಲ. ಅವ್ರ ಜೊತೆಗೆ ಪ್ರೀತಿಯಿಂದ ಸ್ನೇಹದಿಂದ ವ್ಯವಹಾರವನ್ನ ಮಾಡಿ, ಚೆನ್ನಾಗಿ ವ್ಯವಹಾರವನ್ನ ಮಾಡಿ, ಖುಷಿಯಿಂದ ಒಳಗಡೆ ನಿರಂತರವಾಗಿ ಈಶ್ವರ ಶಕ್ತಿ ಸ್ಮೂತ್ ಆಗಿ ಹೋಗ್ತಾ ಇರಲಿ. ಎಷ್ಟು ಚೆನ್ನಾಗಿ ಆಶೀರ್ವಾದ ಕೊಡ್ತಾರೆ ಗೊತ್ತಾ? ಇನ್ನೊಂದು ಹೇಳ್ತೇನೆ ಕೇಳಿ. ಎದುರುಗಡೆ ಚೆನ್ನಾಗಿ ಮಾತಾಡ್ಬಿಟ್ಟು ಅವ್ರಿಗೆ ಎದುರುಗಡೆ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಅನ್ನ ಕೊಟ್ಬಿಟ್ಟು ಜ್ಞಾನವನ್ನು ಹೇಳ್ತಾ ಒಳಗಡೆ ಬೈತಾ ಇರ್ತಾರೆ, ಇದೊಂದು ತಲೆ ತಿಂತಾ ಇದ್ದಾರೆ, ಮೆಡಿಸಿನ್ ಸರಿಯಾದ ಬಂದಿದ್ದಾರೆ ಅಂತ ಹೇಳ್ಬಿಡ್ತಾರೆ. ನಿಮ್ಮ ಲೆಕ್ಕದಲ್ಲಿ ಏನು ಅಂದ್ರೆ ನಾವು ಜ್ಞಾನ ಹೇಳ್ಬಿಟ್ಟಿದ್ದೀವಿ ಅಂದ್ರೆ ಖುಷಿಯಾಗಿ ಬಿಡ್ತಿರ್ತೇವೆ. ಸಾರಿ, ಹಂಗಲ್ಲ. ನೀವು ಮಾಡುವಂತ ಕರ್ಮದಿಂದ ಅವ್ರು ಎದುರುಗಡೆ ಇಲ್ಲ ಇಲ್ಲ ಜ್ಞಾನ ಚೆನ್ನಾಗಿದೆ ಬಾಯಲ್ಲಿ ಹೇಳ್ತಾರೆ, ಆದ್ರೆ ಆಂತರಿಕವಾಗಿ ನೀವು ಅಲ್ಲಿ ಇರೋದ್ರಿಂದ, ಜ್ಞಾನ ಕೊಡಿರೋದ್ರಿಂದ ಅವರಿಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ಸಂಬಂಧ ಸಂಪರ್ಕನೂ ಕೂಡ ಚೆನ್ನಾಗಿರ್ಬೇಕು, ಸಾಧನೆ ಮಾಡಬೇಕು, ಪುರುಷಾರ್ಥ ಮಾಡಬೇಕು, ಸೇವೆ ಮಾಡಬೇಕು, ಎಲ್ಲಾನು ಕೂಡ ಸರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಮನಸ್ಸು ಬುದ್ಧಿಯ ಜೊತೆಗೆ ನೀವು ಇರುವಂತ ಮನೆ, ಮನ, ವಾಯುಮಂಡಲ ಅದು ಮಧುಬನ ಮಾಡಿ.
ಅದನ್ನು ಸೇವಾ ಕೇಂದ್ರವನ್ನ ಮಾಡಿ. ಯಾರು ಮಾಡಬೇಕು? ನೀವೇ ಮಾಡಬೇಕು. ಇಷ್ಟೆಲ್ಲ ನಿಮ್ಮ ಹತ್ರ ಸಂಪಾದನೆ ಇದ್ರೆ ಅದನ್ನು ಪೇಮೆಂಟ್ ನಿಮ್ಮಿಂದ ಆಗ್ತಾ ಇದ್ರೆ ಸಂಬಂಧ ಸಂಪರ್ಕದಲ್ಲಿ ಸುಧಾರಣೆ ಆಗ್ತದೆ. ಒಂದು ವೇಳೆ ನಿಮ್ಮ ಮನೇಲಿರೋರು ಈಶ್ವರಿ ಜ್ಞಾನದಲ್ಲಿ ಬರ್ದಿದ್ರು ಕೂಡ ನಿಮ್ಮ ಶಕ್ತಿ ಅವರಿಗೆ ಹೋಗ್ಬಿಟ್ಟು ತಲುಪಿದಾಗ ಏನಾಗ್ತದೆ? ಏನಾಗತ್ತೆ? ಅವರು ಶಾಂತವಾಗಿ ಇರ್ತಾರೆ. ಲೌಕಿಕದಲ್ಲೂ ಕೂಡ ಗೊತ್ತಲ್ವ ನಮಗೆ ಏನು? ಒಂದು ವೇಳೆ ಕುಟುಂಬದಲ್ಲಿ ಯಾರಿಗಾದ್ರೂ ತೊಂದರೆ ಇದ್ರೆ ಹಣಕಾಸಿನ ನೆರವನ್ನ ನಾವು ಕೊಡ್ತೀವಲ್ವಾ? ಫೀಸಿನ ರೂಪದಲ್ಲೋ ಅಥವಾ ವಸ್ತುವಿನ ರೂಪದಲ್ಲಿ ಕೊಡ್ತೀವಲ್ವಾ? ಹಾಗೆ ಪಾಪ ಅವರಿಗೆ ಸಂಪಾದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಭಗವಂತ ಯಾರು ಅಂತ ಗೊತ್ತಿಲ್ಲ ಅವರಿಗೆ. ನೀವು ಅದನ್ನು ಕೊಡಿಯಲ್ಲ. ಕೊಡ್ತಾ ಹೋದಾಗ ನಿಮ್ಮ ಹತ್ರ ಹಣ ತಗೊಂಡು ಸುಮ್ಮನೆ ಇದ್ಬಿಡ್ತಾರ. ನೀವು ಹಣ ಕೊಡದಿದ್ದಾಗ ಏನಾಗುತ್ತೆ? ಸಮಸ್ಯೆ ಬರುತ್ತೆ ಅಲ್ವಾ? ನಾವು ಎಲ್ಲಿಂದ ಹಣ ತರೋದು? ಭಗವಂತ ನಾನು ಬೇಕಾದಷ್ಟು ಖಜಾನೆ ಕೊಟ್ಬಿಟ್ಟಿದ್ದೇನೆ, ಕೊಡ್ತಾ ಹೋಗಿ, ನಿರಾಕಾರವಾಗಿ ಕೊಡ್ತಾ ಹೋಗಿ, ಕೊಡ್ತಾ ಹೋಗಿ, ಕೊಡ್ತಾ ಹೋಗಿ. ಎಷ್ಟು ನೀವು ಹಣ ಕೊಡ್ತಾ ಹೋಗ್ತಿರೋ ಅಷ್ಟು ಅವ್ರು ಸಾಲಗಾರ ಆಗ್ತಾರೆ. ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಅದಕ್ಕಾಗಿ ಬೆಳೆದ ಸಂಬಂಧ ಸಂಪರ್ಕದಲ್ಲೂ ಕೂಡ ಈಶ್ವರಿ ಸರ್ವ ಶಕ್ತಿಗಳು ಪ್ರವಾಹ ಆದಾಗ, ಆವಾಗಲೇ ಆಶೀರ್ವಾದ ಸಿಕ್ಕಾಗ ನಿಮ್ಮ ಮನೇನು ಕೂಡ ಚೆನ್ನಾಗಾಗತ್ತೆ ಆತ್ಮೇಲೆ ನಿರಾಕಾರ ರೂಪದಲ್ಲಿ. ಈ ರೀತಿ ನಿಮ್ಮ ಜೀವನ ಪರಿವರ್ತನೆ ಆಗ್ತಾ ಇದೆ. ವಿಶ್ವ ಪರಿವರ್ತನೆ ಆಮೇಲೆ. ಮೊದಲು ನಿಮ್ಮ ಮನಬುದ್ಧಿ ಸಂಸ್ಕಾರ ಖುಷಿಯಾಗಿದ್ಯಾ? ಶರೀರ ಚೆನ್ನಾಗಿ ಸಪೋರ್ಟ್ ಆಗ್ತಾ ಇದೆಯಾ? ನಿಮ್ಮ ಮನೆಯಲ್ಲಿ ಇರುವಂತ ಆತ್ಮಗಳು ಖುಷಿಯಾಗಿದ್ದಾರಾ? ಆಮೇಲೆ ಈಶ್ವರಿ ಪರಿವಾರದವರು ಸೆಂಟರ್ನವರು ಖುಷಿಯಾಗಿದ್ದಾರಾ? ಆಮೇಲೆ ನೋಡೋಣ ಮುಂದೆ. ನಿಮ್ಮ ಹತ್ರ ಹಣ ಇದ್ದಾಗ ಮೊದಲು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳಿ, ಆಮೇಲೆ ಮನೆಯವರಿಗೆ ಕೊಡಿ, ಆಮೇಲೆ ಬೇರೆಯವ್ರಿಗೆ ಕೊಡಿ ಆತ್ಮೀಯರೇ ಅಲ್ವಾ? ಅದಕ್ಕಾಗಿ ಈ ಎಲ್ಲ ಸ್ಟಾಕ್ ಅನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದೇನಾಗ್ತದೆ, ಮಕ್ಕಳು ಈಶ್ವರಿ ಸೇವೆಯಲ್ಲಿ ಮುಂದೆ ಹೋಗ್ತಾ 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 ಹೋದಾಗ ನಿರಹಂಕಾರಿಗಳಾಗೋದ್ರ ಬದಲು ಅಹಂಕಾರ ಬಂದ್ಬಿಡ್ತದೆ, ದೇಹಾಭಿಮಾನ ಬಂದ್ಬಿಡ್ತದೆ. ನಾನು ಶ್ರೇಷ್ಠ, ನಾನು ಚೆನ್ನಾಗಿ ಸೇವೆ ಮಾಡ್ತಾನೆ, ನಾನು ಹೇಳಿದಾಗೆ ಮಾತು ಕೇಳಬೇಕು, ನಾನೇ ಸರಿ. ಬೇಡ. ಆ ಮೈಯನ್ನ ಏನ್ ಮಾಡಿ? ಸಂಹಾರ ಮಾಡಿ. ಅದಕ್ಕಾಗಿ ನಾನು ನಿರಾಕಾರ ಆತ್ಮ, ಶರೀರವನ್ನ ಪ್ರವೇಶ ಮಾಡಿ ಕರ್ಮವನ್ನ ಮಾಡ್ತಿದ್ದೇನೆ. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಅಷ್ಟೇ. ನಾನು ಯಾರು? ನಾನು ಹೇಳುವಂತಹ ಒಂದು ಬಿಂದುನು ಕೂಡ ಇಲ್ಲ. ಮುಕ್ತ, ಡಿಟ್ಯಾಚ್ ಬಾಪ್ ಸಮಾನ್. ಭಗವಂತನಿಗೆ ಜಾಗ ಕೊಟ್ಟಿದ್ದಾನೆ, ಭಗವಂತ ಅವ್ರ ಪಾತ್ರವನ್ನ ಮಾಡ್ತಾ ಇದ್ದಾರೆ, ಅವ್ರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಆ ರೀತಿ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದ್ರ ಮೂಲಕ ನಾನು ನನ್ನತನವನ್ನು ತ್ಯಾಗ ಮಾಡಿ, ದಯವಿಟ್ಟು ಆತ್ಮೇಲೆ ನಿಮ್ಮ ಜೀವನದಲ್ಲಿ ಭಗವಂತನ ಜ್ಞಾನವನ್ನ ಕಾರ್ಯಗತ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಳಿ. ಬೇರೆಯವರು ಏನು ಮಾಡ್ತಾರೆ ಅದು ನಿಮಗೆ ಬೇಡ. ಸ್ವಪರಿವರ್ತನೆ, ಸ್ವ ಅನುಭೂತಿ, ಸ್ವಚಿಂತನೆ, ಸ್ವದರ್ಶನ. ಪರಚಿಂತನ ಪರದರ್ಶನ ಮಾಡಬೇಡಿ. ಯಾರೇನ್ ಮಾಡ್ತಾರೆ ಬೇಕಾಗಿಲ್ಲ. ಈ ರೀತಿ ಭವಿಷ್ಯಕ್ಕೋಸ್ಕರ ಯಾವುದು ಜಮಾ ಬೇಕೋ ಅದನ್ನು ಈಗಿನಿಂದನೇ ಜಮಾ ಮಾಡ್ಕೊಳ್ಳುವಂಥವ್ರಾಗಿ ಲಕ್ಷ್ಯ ಮತ್ತು ಲಕ್ಷಣಗಳು ಚೆನ್ನಾಗಿರ್ಲಿ. ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹೇಳ್ತೀರಾ, ಸ್ಕೂಲಿಗೆ ವಾರಕ್ಕೆ ಒಂದ್ಸಲ ಹೋಗ್ತೀರಾ. ಸ್ಕೂಲಿಗೆ ಹೋದಾಗಲೂ ಕೂಡ ಊರು ಸುತ್ತಾ ಇದ್ದಿದ್ರೆ, ಫಿಲ್ಮ್ ನೋಡ್ತಾ ಇದ್ದಿದ್ರೆ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯನಾ? ಹೋಮ್ವರ್ಕ್ ಮಾಡೋದಿಲ್ಲ, ಟ್ಯೂಷನ್ಗೆ ಹೋಗೋದಿಲ್ಲ, ಸರಿನಾ? ಫಸ್ಟ್ ರ್ಯಾಂಕ್ ಎಲ್ಲಿಂದ ಬರ್ಬೇಕು? ಕೈ ಎತ್ತನ ಮಾತ್ರ ಫಸ್ಟ್ ರ್ಯಾಂಕ್. ಅದು ಹೆಂಗೆ ಆಗ್ಬಿಡ್ತದೆ? ಲಕ್ಷ್ಯ ಇಲ್ಲ, ಲಕ್ಷಣ ಇಲ್ಲ, ಗುಣಗಳಿಲ್ಲ, ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ, ಬದಲಾವಣೆ ಇಲ್ಲ. ಅವಾಗ ಗುರಿನ ಹೇಗೆ ತಲುಪಲಿಕ್ಕಾಗತ್ತೆ? ಅದಕ್ಕಾಗಿ ಸೀರಿಯಸ್ ಆಗಿ ಅದರ ಬಗ್ಗೆ ಚಿಂತನೆಯನ್ನ ಮಾಡಿ. ಈ ರೀತಿ 4 ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುವಂತ ಆತ್ಮಗಳಿಗೆ ಸದಾ ಪ್ರತಿ ಸಮಯ ಎಲ್ಲ ಪ್ರಾಪ್ತಿಗಳಿಂದ ಭರಪೂರ ಏನು ಕೊಟ್ಟಿದ್ದಾರೆ ಅದ್ರಲ್ಲಿ ಖುಷಿ, ಅಂದ್ರೆ ಮಾನಸಿಕವಾಗಿ ಖುಷಿಯಾಗಿದೆ ಆತ್ಮದಲ್ಲಿ, ಸ್ಥೂಲವಾಗಿ ಅಲ್ಲ. ಮುಗುಳು ನಗ್ತಾ ಇರುವಂತಹ, ಸದಾ ಹರ್ಷಿತವಾಗಿರುವಂತಹ ಆತ್ಮರಿಗೆ ಸದಾ ತಂದೆಯಿಂದ ಯಾವ್ಯಾವ ಪ್ರತಿಜ್ಞೆಗಳನ್ನ ಮಾಡಿದಿರಿ ಅದನ್ನು ಜೀವನದಲ್ಲಿ ಪ್ರತ್ಯಕ್ಷವಾಗಿ ತರುವಂತಹ ಜ್ಞಾನಿತು ಆತ್ಮರಿಗೆ, ಯೋಗಿತು ಆತ್ಮ ಮಕ್ಕಳಿಗೆ, ಸದಾ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನದಲ್ಲಿ ತರುವಂತಹ ತಂದೆಯ ಸಮಾನ ಆತ್ಮರಿಗೆ ಲಕ್ಷ್ಯ ಲಕ್ಷಣ ಏನಿಟ್ಟಿದ್ದೀರೋ ಅದೇ ರೀತಿ ಲಕ್ಷಣಗಳು ನಿಮ್ಮಲ್ಲಿ ಏನಾಗಬೇಕು? ಕಂಡು ಬರಬೇಕು. ಸದಾ ಪ್ರತಿ ಸಮಯ ಸರ್ವ ಖಜಾನೆಗಳನ್ನ ಸ್ಟಾಕ್ ಮಾಡ್ತಾ, ಯಾವುದು ನಮ್ಮಲ್ಲಿ ವಿಕಾರ ಇದೆಯೋ, ವ್ಯರ್ಥ ಇದೆಯೋ ಅದನ್ನ ತಕ್ಷಣದಲ್ಲಿ ಏನ್ ಮಾಡ್ಬೇಕು? ಸ್ಟಾಪ್ ಮಾಡ್ಬೇಕು. ಒಳ್ಳೆಯದನ್ನ ಓಪನ್ ಮಾಡಬೇಕು, ವೇಸ್ಟ್ ಬರ್ತಾ ಇರೋ ತಕ್ಷಣದಲ್ಲಿ ಸ್ಟಾಪ್ ಮಾಡುವಂತ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮಗಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅದಕ್ಕಾಗಿ ಮಕ್ಕಳೇ, ಲಕ್ಷ್ಯವನ್ನೇನಿಟ್ಟಿದಿರೋ ಅದಕ್ಕಾಗಿ ಲಕ್ಷಣಗಳನ್ನು ಈಗಲೇ ಏನ್ ಮಾಡಬೇಕಾಗ್ತದೆ? ನೀವು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಅಲ್ವಾ? ಭವಿಷ್ಯದಲ್ಲಿ ನಾವು ಚೆನ್ನಾಗಿರುವಂತ ಆಭರಣವನ್ನು ಹಾಕೊಳ್ಬೇಕು ಅಂದ್ರೆ ಈಗಲೇ ತಾನೇ ಸ್ಟಾಕ್ ಮಾಡ್ಕೊಳ್ಬೇಕು.
ನಿಮ್ಮನೇಲಿದ್ರೆ ಯಾವಾಗ ಬೇಕಾದ್ರೂ ಹಾಕೊಂಡ್ಬಿಡ್ಬೋದು. ಇಲ್ಲ ಅಂತಂದ್ರೆ ಏನ್ ಮಾಡೋದು? ಕೆಲವೊಂದು ಆಭರಣವನ್ನ ಏನ್ ಮಾಡಿರ್ತಾರೆ ಅಂದ್ರೆ ಸಾಲ ಮಾಡ್ಕೊಂಡ್ಬಿಡ್ತಾರೆ, ಮುತ್ತೂಟ್ ಫೈನಾನ್ಸ್ ಇಟ್ಬಿಡ್ತಾರೆ. ಅವಾಗ ಏನ್ ಮಾಡೋದು? ಅಲ್ವಾ? ಅದಕ್ಕಾಗಿ ಮಕ್ಕಳೇ, ಈಗ ಸಂಪಾದನೆ ಮಾಡ್ಬಿಟ್ಟು ಸಾಲ ಏನ್ ಮಾಡ್ಕೊಳ್ಳಿ, ತೀರಿಸ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ. ಅಚ್ಚಾ ಅಂಶ.